ಮತ್ತೊಂದು ಭಾಗದ ಕಡೆಗೆ ಹೋಗಲಿಕ್ಕೆ ನಾನು ಬಯಸ್ತೀನಿ. ಮತ್ತೊಂದು ಭಾಗ ಚರ್ಚಿನ ಮೆಂಬರ್ಸ್, ಸಭೆಯ ಮೆಂಬರ್ಗಳು, ಅವರ ಪಾತ್ರ ಮತ್ತು ಅವರು ದೇವರ ಸೇವಕರ ಸಂಗಡ ಹೇಗಿರಬೇಕು ಎಂಬುದನ್ನು ಎಚ್ಚರಿಸ್ತಾ ಇದ್ದೀನಿ. ದ ಚರ್ಚ್ ಮೆಂಬರ್ಸ್ ಡ್ಯೂಟೀಸ್ ಟು ಲೀಡರ್ಶಿಪ್. ಲೀಡರ್ಶಿಪ್ ಅಂದಾಗ ಕೇವಲ ನಾಯಕತ್ವದಲ್ಲಿರುವವರು ಜವಾಬ್ದಾರಿ ತಗೊಂಡಿರೋರು ಮಾತ್ರ ಅನ್ವಯಿಸೋದಿಲ್ಲ. ಪ್ರತಿಯೊಂದು ವಿಶ್ವಾಸಿಗಳಿಗೂ ಅದರದೇ ಆದಂಥ ಪಾತ್ರ ಇದೆ, ಅವ್ರದ್ದೇ ಆದಂಥ ಜವಾಬ್ದಾರಿ ಇದೆ. ಒಪ್ಪರು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ ಚಾಪ್ಟರ್ 8 8ನೇ ಅಧ್ಯಾಯದ 7ನೇ ವಾಕ್ಯ. ನಾವುಗಳು ಪ್ರತಿಯೊಂದು ವ್ಯಕ್ತಿಗಳು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವವರಾಗಿರಬೇಕು. ಪ್ರತಿಯೊಬ್ಬೊಬ್ಬರು ಒಬ್ರಿಗೊಬ್ಬರು ಪ್ರಾರ್ಥನೆ ಮಾಡಬೇಕು. ಪ್ರತಿಯೊಬ್ಬರು ಒಬ್ಬರು ಮತ್ತೊಬ್ಬರನ್ನು ಪ್ರೋತ್ಸಾಹ ಪಡಿಸುವವರಾಗಿರಬೇಕು. ಆಮೇಲೆ ಇದು ನಿಮ್ಮ ಗಮನದಲ್ಲಿ ಇಟ್ಕೊಳ್ರಿ. ವಿಶ್ವಾಸಿಗಳು ಯಾವಾಗಲೂ ಮತ್ತೊಬ್ಬರನ್ನ ಕಾಲೆಳೆಯೋದಲ್ಲ, ಪ್ರತಿಯೊಂದು ವ್ಯಕ್ತಿಗಳು ಒಬ್ಬರನ್ನ ಒಬ್ಬರು ಪ್ರೋತ್ಸಾಹ ಪಡಿಸುವವರಾಗಿರಬೇಕು, ಉತ್ತೇಜನ ಪಡಿಸುವವರಾಗಿರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಒಬ್ಬರಿಗಿಂತ ಇಬ್ಬರು ಉತ್ತಮ ಎಂಬುದಾಗಿ. ಯಾಕಂದರೆ ಒಬ್ಬರು ಬೀಳುವಾಗ ಇನ್ನೊಬ್ಬರು ಎತ್ತುವವರು ಇರಬೇಕು. ಆಮೇನ್, ಹಲ್ಲೆಲೂಯ. ಅದಕ್ಕೆ ವಿ ಮಸ್ಟ್ ಪ್ರೇ ಈಚ್ ಅದರ್. ಎಲ್ಲರೂ ತಮ್ಮ ತಮ್ಮಲ್ಲಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಒಬ್ಬರಿಗೆ ಒಂದು ಪ್ರಯಾಸ ಬಂತು ಅಂದಾಗ ಸಭೆ ಅವರ ಪಾತ್ರ, ಸಭೆಯ ಪಾತ್ರ, ವಿಶ್ವಾಸಿಗಳ ಪಾತ್ರ ನಾವು ಗ್ರೂಪ್ ಮಾಡಿರೋದು ಕೇವಲ ವೆಡ್ಡಿಂಗ್ ಆ್ಯನಿವರ್ಸರಿ, ಬರ್ತ್ಡೇ ವಿಶ್ ಮಾಡೋಕ್ಕೆ ಮಾತ್ರ ಅಲ್ಲ. ನಮ್ಮ ಉದ್ದೇಶ ಸಭೆಯ ಪ್ರತಿಯೊಂದು ಕಾರ್ಯಗಳನ್ನು ನಿಮಗೆ ತಲುಪಿಸೋದಾಗಿರುತ್ತೆ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ನಿಮ್ಮ ಗಮನಕ್ಕೆ ತರೋದಕ್ಕೆ ಅದನ್ನು ಒಬ್ಬರು ರೋಗಿಯಾಗಿರ್ತಾರೆ, ಒಬ್ರಿಗೆ ಪ್ರಯಾಸದಲ್ಲಿ ಹೋಗ್ತಾ ಇರ್ತಾರೆ, ಅವರ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡುವಾಗ ನೀವು ತಮ್ಮಲ್ಲಿ ಆಗಿರುವ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಆಮೇನ್. 2, ಮತ್ತೊಬ್ಬರು ಬಲಹೀನರಾದಾಗ ಆತ್ಮಿಕವಾಗಿ, ಕೆಲವೊಮ್ಮೆ ಎಲ್ಲರೂ ಪೀಕಲ್ಲಿ ಇರೋದಿಲ್ಲ, ಕೆಲವೊಮ್ಮೆ ಮೇಲಕ್ಕಿರ್ತಾರೆ ಆತ್ಮಿಕವಾಗಿ, ಕೆಲವೊಮ್ಮೆ ಆತ್ಮಿಕವಾಗಿ ಡೌನಲ್ಲಿ ಇರ್ತಾರೆ. ಡೌನಿಗೆ ಬಂದಾಗ ಮೇಲೆ ಎತ್ತೋದಕ್ಕೂ, ಮೇಲಿದ್ದಾಗ ಅವ್ರನ್ನ ಪ್ರೋತ್ಸಾಹ ಮಾಡೋದಕ್ಕೂ ಎಲ್ಲದಕ್ಕೂ ತಯಾರಾಗಿರಬೇಕು. ಇನ್ನು 2 ಕೊರಿಂಥ 8:7 ಅಲ್ಲಿಗೆ ಬನ್ನಿರಿ, ನಾನು ಮುಂದಕ್ಕೆ ಅದನ್ನು ಹೇಳ್ತೀನಿ. 8:7 ನೀವುಗಳು ನಿಮ್ಮ ಲೀಡರ್ಗಳನ್ನು ನಿಮ್ಮ ಮೇಲೆ, ಲೀಡರ್ ಮೀನ್ಸ್ ಲೀಡಿಂಗ್ ಅದರ್ಸ್. ನಾನು ಒಬ್ಬನೇ ನಡ್ಕೊಂಡು ಹೋದರೆ ನನ್ನನ್ನು ಯಾರು ಲೀಡ್ರ್ ಅನ್ನಲ್ಲ. ಆದರೆ ನನ್ನ ಹಿಂದ್ಗಡೆ ಒಂದು 10 ಜನ ಬರ್ತಾ ಇದ್ದರೆ ನಾನು ಅವ್ರನ್ನ ಲೀಡ್ ಮಾಡ್ತಾ ಇರೋನು, ನಾನು ಅದರ ನಾಯಕ ಅಂತ ಜನ ತಿಳ್ಕೊತಾರೆ. ಲೀಡರ್ ಅಂದಾಗ ನಾವುಗಳು ಮಾಡಬೇಕಾಗಿರೋದು ಡ್ಯೂಟೀಸ್ ಆಫ್ ದ ಬಿಲೀವರ್ಸ್, ವಿಶ್ವಾಸಿಗಳ ಜವಾಬ್ದಾರಿ ನಾನು ಹೇಳ್ತಾ ಇದ್ದೇನೆ. ಮೆಂಬರ್ಸ್ ಆಫ್ ದ ಚರ್ಚ್, ಇವರುಗಳು ಅವರನ್ನು ನೀವು ಯಾವತ್ತು ಪ್ರೀತಿ ಮಾಡಬೇಕೆ ವಿನಃ ದ್ವೇಷ ಮಾಡಬಾರ್ದು. ಲವ್ ಯುವರ್ ಲೀಡರ್ಸ್, ನಿಮ್ಮ ನಾಯಕರನ್ನು ಪ್ರೀತಿಸಬೇಕು. 2 ಕೊರಿಂಥ 8ನೇ ಅಧ್ಯಾಯ 7ನೇ ವಾಕ್ಯ. 2 Corinthians chapter 8 verse 7. ನೀವು ದೇವರ ಮೇಲಿನ ನಂಬಿಕೆ, ವಾಕ್ಚಾತುರ್ಯ, ಜ್ಞಾನ, ಸಕಲ ವಿಧವಾದ ಆಸಕ್ತಿ, ನಮ್ಮ ಪ್ರೇರಣೆಯಿಂದ ನಿಮ್ಮಲ್ಲಿ ಹುಟ್ಟಿದ ಪ್ರೀತಿ. ಸ್ತೋತ್ರ. ಹಾಗಾದರೆ ಯಾರ ಪ್ರೇರಣೆಯಿಂದ ನಿಮಗೆ ಪ್ರೀತಿ ಹುಟ್ಟೋದು? ಸ್ತೋತ್ರ. ಉಪದೇಶ ಮಾಡುವಂಥ, ಸೇವೆ ಮಾಡುವಂಥ, ಲೀಡರ್ಶಿಪ್ನಲ್ಲಿ ಇರುವವರು, ನಿಮಗೆ ಬೇಕಾದಂಥ ಜ್ಞಾನದ ವಾಕ್ಚಾತುರ್ಯಗಳು, ಜ್ಞಾನ, ನಂಬಿಕೆ, ದೇವರ ಕುರಿತಾದಂಥ ನಂಬಿಕೆ, ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆ,
ಸಕಲ ವಿಧವಾದ ಆಸಕ್ತಿಗೆ ಪ್ರೇರಣೆ ಮಾಡೋದಕ್ಕೆ, ನಿಮ್ಮನ್ನು ಉತ್ತೇಜನ ಮಾಡೋದಕ್ಕೆ ಒಂದು ಲೀಡರ್ ಇರ್ತಾರೆ. ಏರಿಯಾ ಲೀಡರ್ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಬೋಧಕರಾಗಿರ್ಬೋದು, ಕೋವರ್ಕರ್ಸ್ ಆಗಿರ್ಬೋದು, ಸೇವೆ ಮಾಡುವ ಸೇವಕರು ಆಗಿರ್ಬೋದು. ಪ್ರತಿಯೊಬ್ಬೊಬ್ಬರನ್ನು ನೀವುಗಳು ಮರೆಯದೆ ಅವರನ್ನು ಪ್ರೀತಿಸಬೇಕು ಎಂಬುದು ದೇವರ ವಾಕ್ಯದ ಪ್ರಮಾಣವಾಗಿರುತ್ತೆ. ಅದು ಒಪ್ಪುವರು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ ಪ್ರಾಬ್ಲಮ್ ಬರುವಂಥ ತೊಂದರೆ, ಆರಂಭದಲ್ಲಿ ನೀವು ಬೆಳೆದು ಬರಬೇಕಾದ್ರೆ ಒಂದು ಲೀಡ್ರನ್ನ ಸಪೋರ್ಟ್ ಇರಬೇಕಾಗುತ್ತೆ. ಬೆಳೆದು ಬಂದ ತಕ್ಷಣ ನೀವು ಲೀಡ್ರ್ ಸಮ ಆಗ್ಬಿಟ್ರಿ. ಈಗ ನೀವು ಅವ್ರನ್ನ ಗೌರವಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ. ನನಗೂ ಗೊತ್ತು, ನಿಮಗೇನು ಗೊತ್ತಿದೆ, ನನಗೂ ಗೊತ್ತು ಅಂತ. ಸ್ತೋತ್ರ. ಒಬ್ಬ ಗುರು ಶಿಷ್ಯ ಎಷ್ಟೇ ಬೆಳೆದ್ರೂ ಗುರುವಿನಂತಾಗಲ್ಲ, ಆಗಬೇಕು ಅಂತ ಪ್ರಯತ್ನ. ಆಮೇಲೆ ಸ್ತೋತ್ರ. ಸ್ವಲ್ಪ ಬೆಳೀತಿದ್ದಾಗಲೇ ಬಾಲ ಬಿಚ್ಚಬೇಡ್ರಿ ಅನ್ನೋದು ಅದರ ಅರ್ಥ. ಏರಿಯಾಗಳಲ್ಲಿ ಎಲ್ಲೇ ಆಗಲಿ, ನಾನು ಅನೇಕರನ್ನ ನೋಡಿದ್ದೀನಿ. ನೀವು ನನ್ನ ಜೊತೆ ಇದ್ದೀರಾ, ಅನೇಕರು ನೋಡಿದ್ದೀನ. ನಿಮ್ಮನ್ನು ಯಾರು ಐಡೆಂಟಿಫೈ ಮಾಡಿರಲ್ಲ, ಯಾರು ನಿಮ್ಮನ್ನು ಗುರ್ತಿಡ್ದಿರಲ್ಲ. ನೀವು ಬರ್ತೀರಾ, ಆರಾಧನೆ ಮಾಡ್ತೀರಾ, ಹೋಗ್ತೀರಾ, ನಿಮ್ಮನ್ನು ಯಾರು ರೆಕಗ್ನೈಸು ಮಾಡಿರಲ್ಲ. ಆದರೆ ಸಭೆ ಅಥವಾ ನಾಯಕರು ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನೀವು ಪೊಟೆನ್ಷಿಯಲ್ ಆಗಿರುವಂಥ ವ್ಯಕ್ತಿ ಅಂತ ತಿಳಿದಾಗ ಅವರು ನಿಮ್ಮನ್ನು ಪ್ರೋತ್ಸಾಹ ಮಾಡಿ ಮುಂದಕ್ಕೆ ಕರ್ಕೊಂಬಂದಾಗ ಅವರು ನಿಮಗೆ ಬೇಕಾದ ಸಲಹೆಗಳನ್ನು ಕೊಡ್ತಾರೆ, ಉಪದೇಶಗಳನ್ನು ಮಾಡ್ತಾರೆ, ನಿಮ್ಮನ್ನು ಎಂಕರೇಜ್ ಮಾಡ್ತಾರೆ. ನೀವು ಆಕ್ಟಿವ್ ಆಗ್ತೀರಾ. ನಿಮ್ಮ ಒಳಗಡೆ ಇರುವಂಥ ಟ್ಯಾಲೆಂಟ್ಗಳು ಆಕ್ಟಿವೇಟ್ ಆಗುತ್ತೆ. ನಿಮ್ಮ ಒಳಗಡೆ ಇರುವಂಥ ಟ್ಯಾಲೆಂಟ್ಗಳು ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆದಾಗ ನೀವು ಸಹ ಮಾಡಬಲ್ಲಿರಿ ಎಂಬುದು ನಿಮಗೆ ಗೋಚರವಾಗುತ್ತೆ. ಇದಕ್ಕೆ ಕಾರಣರಾದಂಥ ಲೀಡರ್ಗಳನ್ನು ನೀವು ಪ್ರೀತಿಸಬೇಕು. ನಂಬರ್ 1. ನಂಬರ್ 2, ಎರಡನೇದಾಗಿ ರೆಸ್ಪೆಕ್ಟ್ ಯುವರ್ ಲೀಡರ್ಸ್. ನೀವುಗಳು ನಿಮ್ಮ ಲೀಡರ್ಗಳನ್ನು ಗೌರವಯುತವಾಗಿ ನೋಡಬೇಕು, ತುಚ್ಛವಾಗಿ ನೋಡಬೇಡ್ರಿ. ಸತ್ಯವೇದ ಗ್ರಂಥದಲ್ಲಿ 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 1 ಥೆಸಲೋನಿಯನ್ ಚಾಪ್ಟರ್ 5 5ನೇ ಅಧ್ಯಾಯ 12 ಮತ್ತು 12ನೇ ವಾಕ್ಯದ ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳ್ತಾರೋ ಅವರನ್ನು ಲಕ್ಷಿಸಿ. ಅವರನ್ನು ಗಟ್ಟಾಗಿ ಹೇಳ್ರಿ. ಅದರ ಅರ್ಥ ಏನು? ಅವರನ್ನು ಲಕ್ಷಿಸಿ ಅಂದರೆ ಅವರನ್ನು ನೀವುಗಳು ರೆಸ್ಪೆಕ್ಟ್ಫುಲ್ ಆಗಿ, ಪ್ರೀತಿಯಿಂದ, ಅವರಿಗೆ ಬೇಕಾದ ಗೌರವದಿಂದ ಅವರನ್ನು ಲಕ್ಷಿಸಿ. ನಿಮಗೆ ಬುದ್ಧಿ ಹೇಳ್ತಾರೋ ಅವರನ್ನು ಲಕ್ಷಿಸಿ, ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮೊಳಗೆ ಸಮಾಧಾನವಾಗಿರ್ರಿ. ಆಮೇಲೆ ಪ್ರೀತಿಯಿಂದ ಅವರನ್ನು ಏನು ಮಾಡಬೇಕು? ಸನ್ಮಾನ ಮಾಡಬೇಕು. ಸನ್ಮಾನ ಮಾಡೋದೇ ಇಲ್ಲ. ಈಗ ಸನ್ಮಾನ ಹೋಗಲಿ, ಅವಮಾನ ಮಾಡಿದ್ರೆ ಇದ್ರೆ ಆಗಿರೋದು ಅವಮಾನ ಮಾಡೋದು. ಆಮೇಲೆ ಒಂದು ಕಾಲದಲ್ಲಿ ನಾನು ಅನೇಕರನ್ನು ನೋಡಿದ್ದೀನಿ, ನಮ್ಮ ಹತ್ರ ಮಾತಾಡೋದಕ್ಕೂ ಬಹಳ ಇದು ಹಿಂಗೆ ನಿಂತ್ಕೊಳೋರು. ಕುತ್ಕೊಳ್ರಿ ಅಂದರೆ ಕುತ್ಕೊಳಲ್ಲ, ಬೇಡಪ್ಪ ಅಷ್ಟೇ ಅನ್ನೋರು. ಈಗ ಲೀಡ್ರ್ ಆದರು, ಇಲ್ಲ ದೊಡ್ಡವರಾದರು, ಇಲ್ಲ ಬೆಳೆದ್ರು, ಇಲ್ಲ ವರ್ಷಗಳಾಯಿತು, ಎಲ್ಲ ತಿಳಿದ್ರು. ಈಗ ಕುತ್ಕೊಳ್ರಿ ಅನ್ನೋದಲ್ಲ, ಕುಂತಿರೋರು ಪಾಸ್ಟ್ರು ಬಂದ್ರೆ ಗೌರವಕ್ಕೂ ಎದ್ದೋಳಲ್ಲ. ತಪ್ಪು. ಆಮೇಲೆ ಸತ್ಯ ವೇದ ಗ್ರಂಥ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯು ಆರ್ ನಾಟ್ ಆನರಿಂಗ್ ಯುವರ್ ಲೀಡರ್. ಇಫ್ ಯು ಆರ್ ನಾಟ್ ಆನರಿಂಗ್ ಯುವರ್ ಲೀಡರ್, ಯು ಕ್ಯಾನ್ ನಾಟ್ ಆನರ್ ಗಾಡ್. ನೀವು ದೇವರನ್ನ ಸನ್ಮಾನಿಸಕ್ಕಾಗಲ್ಲ. ಸ್ತೋತ್ರ ಹೇಳ್ರಿ. ಅದಕ್ಕೆ ಅವ್ರ ಲೀಡ್ರ್ ಅಂತ ಯಾರು ಹೇಳಿದ್ರು? ಅವ್ರ ಲೀಡ್ರ್ ಥರ ನಡ್ಕೋತಾರ?
ದಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ಅದು ನಿನ್ನ ಜವಾಬ್ದಾರಿ ಅಲ್ಲ, ನಿನ್ನ ಕೆಲಸನೂ ಅಲ್ಲ. ಹೂ ಆರ್ ಯು ಟು ಜಡ್ಜ್? ನೀನು ಯಾರು ನ್ಯಾಯ ತೀರ್ಪು ಮಾಡೋಕ್ಕೆ? ನಿನ್ನನ್ನು ಅದಕ್ಕೆ ನೇಮಕ ಮಾಡಿದಾರಾ? ಸಭೆಯಲ್ಲಿ ಒಂದು ವ್ಯಕ್ತಿಯನ್ನ ಲೀಡರ್ಶಿಪ್ನಲ್ಲಿ ತಂದು ಆ ಸ್ಥಾನದಲ್ಲಿ ಅವರನ್ನು ಆರ್ಡಿನೇಷನ್ ಮಾಡಿದ್ರೆ, ಅವ್ರನ್ನ ಅದಕ್ಕಂತ ನೇಮಕ ಮಾಡಿದ್ರೆ ರೆಸ್ಪಾನ್ಸಿಬಿಲಿಟಿ ಅವರು ದೇವರು ತೀರಿಸ್ಕೊತಾರೆ. ನೀನೆಲ್ಲ ಪ್ರಶ್ನೆ ಮಾಡಬೇಕಾಗಿರೋದು, ನಿನಗೆ ದೇವರು ಹೇಳಿರೋದು, ಅವ್ರನ್ನ ದೇವರ ವಾಕ್ಯ ಹೇಳಿರೋದು, ಅವ್ರನ್ನ ಸನ್ಮಾನಿಸು. ಪಕ್ಕದಲ್ಲಿರೋ ಬೆನ್ನು ತಟ್ಟು ಕೇಳ್ರಿ, ಹೇಳಿದ ಅರ್ಥ ಆಯ್ತಾ ಅಂತ. ರೆಸ್ಪೆಕ್ಟ್ ಯುವರ್ ಲೀಡರ್ಸ್. ಸ್ತೋತ್ರ. ತಿರ್ಗಾ ಓದೋಣ 12ನೇ ವಾಕ್ಯ. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳ್ತಾರೆ. ಈಗ ಅದೇ ಕಷ್ಟ, ಬುದ್ಧಿ ಹೇಳೋದೇ ಕಷ್ಟ ಆಗ್ಬಿಟ್ಟಿದೆ. ಸ್ತೋತ್ರ. ಬುದ್ಧಿ ಹೇಳಿದ್ರೆ ಆಗಲ್ಲ. ನೀನು ಯಾರು ನಂಗೆ ಹೇಳೋಕ್ಕೆ? ನಮ್ಮ ಅಪ್ಪ ಅಮ್ಮನೇ ಹೇಳಲ್ಲ. ಅದಕ್ಕೆ ಅಪ್ಪ ನಾವು ನಿನ್ಗೆ ಹೇಳ್ತಾ ಇರೋದು. ಅಪ್ಪ ಅಮ್ಮ ಹೇಳಿದರೆ ನಿನಗೆ ಹೇಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅಪ್ಪ ಅಮ್ಮ ನಿನಗೆ ಹೇಳ್ಕೊಟ್ಟಿದ್ದಿದ್ರೆ, ಇಲ್ಲ ನೀನು ಅವ್ರ ಮಾತು ಕೇಳಿದರೆ ನಾವು ಹೇಳೋ ಅವಶ್ಯಕತೆ ಬರ್ತಾನೆ ಇರಲಿಲ್ಲ. ನಿಮ್ಮನ್ನು ಅವ್ರ ಬುದ್ಧಿ ಹೇಳುವಾಗ ಅವರನ್ನು ಲಕ್ಷಿಸ್ರಿ. ಡೋಂಟ್ ನೆಗ್ಲೆಕ್ಟ್ ದೆಮ್. ಅವ್ರನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಆಮೇಲೆ ನಮ್ಮ ಕಾಲದಲ್ಲಿ ನಾವು ಬೆಳೆಯುವಾಗ ಕಲಿತಾ ಇದ್ದಿದ್ದು, ಕಾಲಲ್ಲಿ ತೋರಿಸ್ರೆ ಕೈ ಮುಕ್ಕೊಂಡು ಅದನ್ನು ಮಾಡಬೇಕು ಅನ್ನಿಸ್ತಾ ಇತ್ತು. ಈಗ ಹಂಗಲ್ಲ, ಕೈ ಮುಕ್ಕೊಂಡು ಕೇಳಿದ್ರು ಕಾಲಲ್ಲಿ ಹಿಂಗೆ ಅಂದ್ಬಿಟ್ಟು ಹೋಗ್ತಾರೆ. ಸ್ತೋತ್ರ. ಹೇಳದೇ ಇದ್ರೆ ನನಗೆ ಸಂಶಯ ಬರುತ್ತೆ. ಆಮೇಲೆ ನಮ್ಮ ಕಾಲದಲ್ಲಿ ಕಾಲಲ್ಲಿ ತೋರಿಸಿ ಇದನ್ನು ಮಾಡು ಅಂದರೆ ನಾವು ಕೈ ಮುಕ್ಕೊಂಡು ಅದನ್ನು ಮಾಡ್ತಿದ್ವಿ. ಆದರೆ ಈಗಿನ ಕಾಲದಲ್ಲಿ ಕೈ ಮುಕ್ಕೊಂಡು ಇದು ಮಾಡು ಅಂದರೆ ಕಾಲಲ್ಲಿ ದಾಟ್ಸೋದು ಹೋಗ್ತಾರೆ. ದಟ್ ಈಸ್ ಅದಾಗಿದೆ ವ್ಯತ್ಯಾಸ ಈಗ ಇರೋರಿಗೂ. ಜನರೇಷನ್ ಟು ಜನರೇಷನ್ ದೇರ್ ಈಸ್ ಎ ಲಾಟ್ ಆಫ್ ಗ್ಯಾಪ್ಸ್. ಬಟ್ ಚರ್ಚ್ ಬೆಳೀತಾ ಬೆಳೀತಾ ಕ್ರಿಸ್ತನ ಶಿರಸ್ಸಿನವರೆಗೆ ಬೆಳೀತಾ ಇದ್ದೇವೆ. ಕ್ರಿಸ್ತನಂತೆ ಆಗುವುದಕ್ಕೆ ದರ್ಪಣದಲ್ಲಿ ನಮ್ಮ ಮುಖಗಳನ್ನು ನೋಡುವಾಗ ನಮ್ಮನ್ನು ಪ್ರತಿಬಿಂಬಿಸೋದು ಯಾವುದು ಗೊತ್ತಾ? ಕ್ರಿಸ್ತನ ಮುಖವಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಪ್ಪುವವರು ಮಾತ್ರ ಆಮೇಲೆ ಹೇಳ್ರಿ. Hallelujah. Most of the families, they don't understand this. ಸ್ವಲ್ಪ ಹಣ ಬಂತ, ಸ್ಥಾನ ಬಂತ, ಸ್ವಲ್ಪ ಹೆಸರು ಬಂತ, ಅವ್ರನ್ನ ಹಿಡಿಯೋದೇ ಭಾರಿ ಕಷ್ಟ. ಸ್ತೋತ್ರ. ಎಲ್ರಿ ಇಲ್ಲಿ ನೋಡ್ರಿ, ಸ್ವಲ್ಪ ಹಣ ಬಂತ. ನಾನು ಕಳೆದ ದಿನಗಳಲ್ಲೂ ಹೇಳಿದೆ, ಯಾವಾಗ ನಾವು ಬೆಳಿತೀವೋ ಬೆಳೀತಾ ಬೆಳೀತಾ ನಾವು ಭಾಳ ಎಚ್ಚರವಾಗಿರಬೇಕು. ಗ್ರೌಂಡ್ ಫ್ಲೋರಿಂದ ಎಡು ಬಿದ್ದರೆ ಕಾಲು ಉಳುಕುತ್ತೆ. ಫಸ್ಟ್ ಫ್ಲೋರಿಂದ ಬಿದ್ದರೆ ಕಾಲು ಮೂಳೆ ಮುರಿಯುತ್ತೆ. 5ನೇ ಫ್ಲೋರಿಂದ ಬಿದ್ದರೆ ಸೊಂಟ ಮುರಿಯುತ್ತೆ, ತಲೆನೂ ಹೊಡೆದೋಗ್ಬೋದು. ಆಮೇಲೆ ಒಂದು 10ನೇ ಫ್ಲೋರ್ಗೆ ಹೋಗಿ ಅಲ್ಲಿಂದ ಬೀಳ್ರಿ, ನೀವು ಜಪ್ಪ ಅಂದ್ರೆ ಎದ್ದೋಳಲ್ಲ. ನೀವು ಯಾವಾಗ ಮೇಲಕ್ಕೆ ಹೋಗ್ತಾ ಇರ್ತೀರೋ, ಬೆಳೀತಾ ಇರ್ತೀರೋ, ನೀವು ಬಿದ್ದರೆ ಎತ್ತವ್ರು ಯಾರು ಇರೋದಿಲ್ಲ. ಸಭೆ ಅದಕ್ಕೆ ನಿಮ್ಮ ಜೊತೆಯಲ್ಲಿ ಇರೋದು. ಎಷ್ಟೇ ಬೆಳೆದ್ರು. ಸ್ತೋತ್ರ. ನಮ್ಮ ತಾಯಿ ಇಲ್ಲಿದ್ದಾರೆ. ನಾನು ಎಷ್ಟೇ ದೊಡ್ಡವನಂದ್ರೂ ನನ್ನ ತಾಯಿಗೆ ನನ್ನ ಮಗನೇ. ನಾನು ನಾಳೆ ಲೋಕ ಎಲ್ಲ ಸಂಪಾದನೆ ಮಾಡುವಂಥ ಸೇವಕನಾದ್ರೂ ನಮ್ಮ ಅಮ್ಮನಿಗೆ ನನ್ನ ಮಗನೇ. ಹೌದು ತಾನೆ? ಅವರ ಸ್ಥಾನವನ್ನು ನಾನು ಗಳಿಸೋಕ್ಕಾಗಲ್ಲ. ನನ್ನ ತಂದೆ ಸ್ಥಾನವನ್ನು ಬೇರೆ ಯಾರು ಗಳಿಸೋಕ್ಕಾಗಲ್ಲ. ಅವರವರ ಸ್ಥಾನಗಳು, ರ್ಯಾಂಕಿಂಗ್ಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆಮೇಲೆ ನಿಮಗೆ ಸಂಡೇ ಸ್ಕೂಲ್ನಲ್ಲಿ ಕಲಿಸುವಾಗ ಕಲಿಸಿದವರು
ಟೀಚರ್ಗಳು ನಿಮಗೆ ವಾಕ್ಯ ಹೇಳ್ಕೊಟ್ಟಿರ್ತಾರಲ್ಲ, ನಾಳೆ ನೀವು ದೊಡ್ಡ ಪ್ರೀಚರ್ ಆದ್ರೂ ನಿಮ್ಮ ಮುಂದೆ, ಅವರ ಮುಂದೆ ನೀನು ಸ್ಟೂಡೆಂಟೇ ಆಗಿರ್ತೀಯ. ಆಮೇಲೆ ಸೊ ನೀನು ಅವರು ಗಂಟಿಸ್ತಾರೆ, ಗದರಿಸ್ತಾರೆ, ಆವಾಗ ಯಾರಿಗಿಷ್ಟ ಆಗಲ್ಲ. ಯವನಸ್ಥರು ಚೆನ್ನಾಗಿ ತಿಳ್ಕೊಳ್ರಿ, ಲೀಡರ್ಶಿಪ್ನಲ್ಲಿ ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಲವ್ ಯುವರ್ ಲೀಡರ್. ಅವರಿಗೆ ಲಕ್ಷ್ಯ ಕೊಡ್ರಿ. ಅವರ ಕೆಲಸ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಪೊಸ್ತಲನಾದಂಥ ಪೌಲನ ಥೆಸಲೋನಿಕ ಸಭೆಗೆ ಹೇಳ್ತಾ ಇದ್ದಾನೆ, ಪ್ರೀತಿಯಿಂದ ಅವರನ್ನು ಸನ್ಮಾನ ಮಾಡಿರಿ. ನಾನು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಅಂತಾನೆ. ಯಾಕೆ ಗೊತ್ತಾ? ಇದು ಮಾಡಿದ್ರೆ ನಿಮಗೆ ಡಿವಿಡೆಂಟ್ ಬರ್ತಾ ಇರುತ್ತೆ. ಇದು ಮಾಡಿದ್ರೆ ನಿಮಗೆ ಆಶೀರ್ವಾದ ಬರ್ತಾ ಇರುತ್ತೆ. ಆಮೇಲೆ ಇಲ್ಲ, ಈಗ ಮಾಡಿಲ್ಲ ಅಂದರೆ ಏನು, ಕೇಳಿಲ್ಲ ಅಂದರೆ ಏನು, ಅವ್ರಿಗೆ ನಾವು ಮರ್ಯಾದೆ ಕೊಡಬೇಕು ಅನ್ನೋದು, ಏನು ಅವ್ರು ಹೇಳ್ದಂಗೆ ನಾವು ನಡಿಬೇಕು ಅನ್ನೋದು, ಅದು ಅವಿದ್ಯತ್ವ ಆತ್ಮ. ದ ಸ್ಪಿರಿಟ್ ಆಫ್ ಡಿಸ್ಒಬೀಡಿಯನ್ಸ್. ಒಬೀಡಿಯನ್ಸ್ ಅನ್ನೋದು ವಿದ್ಯತ್ವದಿಂದ ಆಶೀರ್ವಾದ, ಅವಿದ್ಯತ್ವದಿಂದ ಶಾಪ ಬರುತ್ತೆ. ಮಕ್ಕಳಿಗೆ ಹೇಳ್ಕೊಡ್ಬೇಕು, ಸಣ್ಣ ವಯಸ್ಸಿಂದಲೇ ಹೇಳಬೇಕು. ಹಿರಿಯರಿಗೆ ಗೌರವಿಸೋದನ್ನ ಹೇಳ್ಕೊಡ್ಬೇಕು. ತಂದೆ ತಾಯಿಗಳನ್ನು ಗೌರವಿಸೋದು ಕಲಿಸ್ಬೇಕು, ಮನೆಯಿಂದಲೇ ಹೇಳಬೇಕು. ರೆಸ್ಪೆಕ್ಟ್ ಯುವರ್ ಲೀಡರ್ಸ್. ನಂಬರ್ 3, ಮೂರನೇದಾಗಿ, ಲಿಸನ್ ಟು ಯುವರ್ ಲೀಡರ್ಸ್ ಆ್ಯಂಡ್ ದೇರ್ ಟೀಚಿಂಗ್. ಅವರು ಹೇಳುವಂಥ ಉಪದೇಶಗಳನ್ನು ಕೇಳ್ರಿ, ಕಿವಿಗೊಟ್ಟು ಕೇಳ್ರಿ. ಸ್ತೋತ್ರ ಹೇಳ್ರಿ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 33ನೇ ವಾಕ್ಯ. ನಾನು ತಡ ಮಾಡದೆ ನಿನ್ನ ಹತ್ರ ಕಳಿಸಿದನು, ನೀನು ಬಂದದ್ದು ಬಹಳ ಉಪಕಾರವಾಯಿತು. ಈಗಿರುವುದರಿಂದ ಕರ್ತನು ನಿನಗೆ, ಅಂಡರ್ಲೈನ್ ಮಾಡ್ಕೊಳ್ರಿ, ಈಗಿರುವುದರಿಂದ ಕರ್ತನು ನಿನಗೆ ಅಪ್ಪಣೆ ಕೊಟ್ಟಿರುವ ಎಲ್ಲ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಈಗ ದೇವರ ಸನ್ನಿಧಾನದಲ್ಲಿ ಕೂಡಿದ್ದೇವೆ ಅಂದನು. ಯಾರಿದನ್ನು ಹೇಳ್ತಾ ಇರೋದು? ಕೊರ್ನೆಲ್ಯನು ಶತಾಧಿಪತಿ. ಯಾರ ಕುರಿತು ಹೇಳ್ತಾ ಇರೋದು? ಪೇತ್ರನ ಕುರಿತು ಹೇಳ್ತಾ ಇರೋದು. ಆಮೇಲೆ ಹಲ್ಲೆಲೂಯಾ. ಪೇತ್ರನಾದರೆ ಅನ್ಯರ ಸಂಗಡ ಅವನ ಅನ್ಯ ಜನಾಂಗದವ್ರನ್ನ ಹತ್ರ ಸೇರಿಸ್ಕೊಳಲ್ಲ. ಅದಕ್ಕೆ ಅವನಿಗೆ ದೇವರ ದರ್ಶನ ತೋರಿಸ್ತಾರೆ. ದಿವಿಟಿಯ ದರ್ಶನ ತೋರಿಸ್ತಾರೆ. ಅವನಿಗೆ ಹೊಲಸು ಅಂತ ಹೇಳಿದನ್ನ ದೇವರು ಅವನ ಮೈಂಡ್ ಸೆಟ್ನ ಚೇಂಜ್ ಮಾಡ್ತಾರೆ. ಯಾಕೆ ಚೇಂಜ್ ಮಾಡ್ತಾರೆ? ಒಂದು ಕಡೆ ಕೊರ್ನೆಲ್ಯನು ಭಕ್ತನಾಗಿದ್ದನು, ಅವನು ದೇವರಲ್ಲಿ ಭಯ ಉಳ್ಳವನು, ಪ್ರಾರ್ಥನೆ ಮಾಡುವವನು. ಅವನು ಪ್ರಾರ್ಥನೆ ಮಾಡ್ತಾ ಇರುವಾಗ ಪರಿಶುದ್ಧಾತ್ಮನು ಅವನಿಗೆ ಪೇತ್ರನ ಮನೆ ವಿಳಾಸ ತೋರಿಸ್ಕೊಡ್ತಾರೆ. ತಕ್ಷಣವಾಗಿ ಅವನು ಆ ಮನೆಗೆ ತನ್ನ ಸೇವಕರನ್ನ ಕಳಿಸ್ಕೊಡ್ತಾನೆ. ಇಲ್ಲಿ ನನಗೆ ಭಾಳ ಇಷ್ಟ ಅಂದರೆ, ದೇವರು ಏನಾದರೂ ಯಾರ ಹತ್ರ ಆದ್ರೂ ಮಾತಾಡಿದ್ರೆ 1 ವೇ ಅಲ್ಲ 2 ವೇ ಇರುತ್ತೆ. ಸ್ತೋತ್ರ, ಹಲ್ಲೆಲೂಯಾ. ನೀನು ಅದನ್ನು ರಿಜೆಕ್ಟ್ ಮಾಡ್ಬೋದು, ಅಂಗೀಕರಿಸ್ಬೋದು. ನೀನು ಅಂಗೀಕರಿಸೋದು ಬಿಡೋದು ನಿನಗೆ ಬಿಟ್ಟಿದ್ದು. ಕೊರ್ನೆಲ್ಯನಿಗೆ ದರ್ಶನ ಆಗ್ತಾ ಇದೆ, ದೇವರು ಮಾತನಾಡ್ತಾ ಇದ್ದಾನೆ. ಇತ್ತ ಕಡೆ ಪೇತ್ರನ ಬಳಿಯಲ್ಲೂ ದೇವರು ಮಾತನಾಡ್ತಾ ಇದ್ದಾನೆ. ಕರೆಕ್ಟ್ ಅಡ್ರೆಸ್ ಕೊಟ್ಟು ಕಳಿಸ್ತಾನೆ. ಇವನ್ ದರ್ಶನದಿಂದ ಆಮೇನ್ ಅಂತ ಹೇಳಿ ಎದ್ದೊಳ್ತಿದ್ದಾಗಲೇ ಬಾಗಿಲು ತಡ್ತಾ ಇದ್ದಾರೆ. ಕರೆ ಬರ್ತಾ ಇದೆ. ಪೇತ್ರನು ಕೊರ್ನೆಲ್ಯನ ಮನೆಗೆ ಬರ್ತಾನೆ. ಕೊರ್ನೆಲ್ಯನು ಹೇಳುವಂಥ ಸ್ಟೇಟ್ಮೆಂಟ್ ನಾವು ಓದಿದ್ವಿ. ದೇವರಿಂದ ಕೇಳೋದಕ್ಕೆ, ದೇವ್ರು ಏನೇನು ಮಾತಾಡಿದಾರೋ ಅದನ್ನು ಕೇಳೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇವತ್ತು ಎಷ್ಟು ಜನ ಹೇಳ್ತೀರಾ? ಪ್ರತಿಯೊಬ್ಬೊಬ್ಬರು ದೇವಾಲಯಕ್ಕೆ ಬರುವಾಗ, ಸಭೆಗೆ ಬರುವಾಗ, ಒಂದು ಕೂಟಕ್ಕೆ ಹೋಗುವಾಗ, ಅವರು ಚಿಕ್ಕವರು ದೊಡ್ಡವರು, ಸಾಮರ್ಥ್ಯ ಉಳ್ಳವರು ವಿದ್ಯಾವಂತರು ಏನೇ ಆಗಿರಲಿ, ಅವರು ದೇವರ ವಾಕ್ಯ ಪ್ರಸಂಗ ಮಾಡುವ ವ್ಯಕ್ತಿ ಆಗಿರೋದಾದರೆ ಅವರ ಬಾಯಿಂದ ಹೊರಡುವ ಮಾತನ್ನು ಕೇಳೋದಕ್ಕೆ ಸಿದ್ಧ ಮನಸ್ಸಿನಿಂದ ಬರಬೇಕು. ಸ್ತೋತ್ರ. ಸಿದ್ಧ ಮನಸ್ಸಿನಿಂದ ಬರಬೇಕು. ನೋಡ್ರಿ,
ಅವನ ಪದ ನೋಡ್ರಿ, ಕರ್ತನು ನಿನಗೆ ಅಪ್ಪಣೆ ಕೊಟ್ಟಿರುವ. ದಟ್ ಮೀನ್ಸ್ ಪೇತ್ರನಿಗೆ ದೇವರ ಅಪ್ಪಣೆ ಕೊಟ್ಟಿದ್ದಾನೆ ಎಲ್ಲ ಮಾತುಗಳನ್ನು ಕೇಳೋದಕ್ಕೆ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಎಷ್ಟು ಮಾತು? ಸ್ತೋತ್ರ. ನಾವೀಗೇನು ಮಾಡ್ತೀವಿ, ನಮ್ಗೇನು ಬೇಕೋ ಅದನ್ನು ಮಾತ್ರ ಬಿಡಿಸ್ಕೊಳ್ತೀವಿ. ಸ್ತೋತ್ರ. ನಿನ್ನ ಬಾಲ ಅಲ್ಲ ತಲೆ, ಅದು ಮಾತ್ರ ಬಿಡಿಸ್ಕೊತೀವಿ. ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ಮಾಡ್ತೀನಿ, ಅದು ಮಾತ್ರ ತಗೊತೀವಿ. ಸ್ತೋತ್ರ. ಆಗರಳಿಗೆ ಹೇಳ್ದಂಗೆ ನೀನು ಹಿಂತಿರುಗಿ ಹೋಗಿ ನಿನ್ನ ಯಜಮಾನಿಗೆ ತಗ್ಗಿರು ಅಂತ ಹೇಳಿದ್ರೆ ನನಗಿರೋ ಆಲೋಚನೆ ಅಲ್ಲ ಅಂತೀರ. ವಾಟ್ ಯು ನೀಡೆಡ್, ನಿನಗೇನು ಬೇಕೋ ಅದು ಮಾತ್ರ ಆಯ್ಕೆ ಮಾಡ್ಕೊಳೋದು. ಸ್ತೋತ್ರ. ಹೆಂಗೆ ಬೇಕೋ ಹಂಗೆ ನುಸುಳುವಂಥ, ಹೆಂಗೆ ಬೇಕೋ ಹಂಗೆ ಅವರ ಅನುಕೂಲಕ್ಕೆ ವಾಕ್ಯಗಳನ್ನು ತಿದ್ದುವಂಥ ಕಿಲಾಡಿ ವಿಶ್ವಾಸಿಗಳು ಇರ್ತಾರೆ. ಸ್ತೋತ್ರ. ಪಾಸ್ಟ್ರ್ 5 ಪಾಯಿಂಟ್ ಪ್ರಸಂಗ ಮಾಡಿದ್ರೆ ಅಲ್ಲಿ ಕುತ್ಕೊಂಡು 2 ಕಮೆಂಟ್ಸ್ ಹೊಡೆದಿರ್ತಾರೆ. ಈ ಪಾಸ್ಟ್ರಿಗೆ ಈ 2 ಪಾಯಿಂಟ್ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ಅಂತ. ಸ್ತೋತ್ರ. ನಿಮ್ಮ ಅತಿ ಬುದ್ಧಿಯನ್ನು ಆಲಯದಲ್ಲಿ ತೋರಿಸ್ಬೇಡ್ರಿ. ಆಲಯದಲ್ಲಿ ಬರುವಾಗ ನಿಮ್ಮ ಲೀಡರ್ಗಳನ್ನು, ಅವರ ಬೋಧನೆಗಳನ್ನು ನೀವು ಸರಿಯಾಗಿ ಕೇಳಬೇಕು, ಅವರ ಉಪದೇಶಗಳನ್ನು ಕೇಳಬೇಕು. ಒಪ್ಪುವವರು ಮಾತ್ರ ಆಮೇಲೆ ಹೇಳ್ರಿ. ಕಷ್ಟದಲ್ಲಾದರೂ, ಇಷ್ಟದಲ್ಲಾದರೂ, ನಷ್ಟದಲ್ಲಾದರೂ ಸ್ತೋತ್ರ ಹೇಳಲೇಬೇಕಿವತ್ತು. ಆಮೇಲೆ ನಂಬರ್ 1, ಲವ್ ಯುವರ್ ಲೀಡರ್ಸ್. Number 2, respect your leaders. Number 3, listen to your leaders and their teaching. Number 4, obey your leaders. ನಿಮ್ಮ ನಾಯಕರಿಗೆ ನೀವು ವಿಧೇಯರಾಗಿರ್ರಿ. ಆಮೇಲೆ ನಿಮ್ಮ ನಾಯಕರಿಗೆ ವಿಧೇಯರಾಗಿರ್ರಿ. ಅವರು ಪಾಸ್ಟರ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಏರಿಯಾ ಲೀಡರ್ ಆಗಿರ್ಬೋದು. ಯು ಜಸ್ಟ್ ಒಬೆ. ಎಸ್ ಬ್ರದರ್, ಎಸ್ ಬ್ರದರ್, ಆಯಿತು ಬ್ರದರ್, ಮಾಡ್ತೀವಿ ಬ್ರದರ್. ನೀನು ಯಾವಾಗ ಈ ಗುಣ ಬೆಳೆಸ್ಕೊತೀಯೋ ನೀನು ಬೆಳೀತಾ ಇರ್ತೀಯ. ಆಮೇಲೆ ಹಲ್ಲೆಲೂಯ. ಅವಿದ್ಯತ್ವ ಮಾಟ ಮಂತ್ರಕ್ಕಿಂತ ಅವಿದ್ಯತ್ವ, ಈ ರೆಬೆಲಿಯನ್ ಸ್ಪಿರಿಟ್ ಅಂತೀವಿ. ಲಿಸನ್ ಟು ಮೀ, ಇದೀರಾ ನೀವು? ದಯವಿಟ್ಟು ಇದನ್ನು ಯಾರಾದರೂ ಬೆಳೆಸ್ಕೊಂಡ್ರೆ ನಿಮ್ಮ ನಾಶನಕ್ಕೆ ನೀವೇ ಕಾರಣ, ಬೇರೆ ಯಾರೂ ಆಗೋದಿಲ್ಲ. 1 ಸಮುವೇಲನ ಪುಸ್ತಕ, ಬುಕ್ ಆಫ್ 1 ಸ್ಯಾಮುಯಲ್, ಬೈಬಲ್ ತೆಗೀರಿ. 1 ಸಮುವೇಲ ಅಂಡರ್ಲೈನ್ ಮಾಡ್ಕೊಡ್ರಿ. 1 ಸ್ಯಾಮುಯಲ್ ಚಾಪ್ಟರ್ 15, 15ನೇ ಅಧ್ಯಾಯದ 22ನೇ ವಚನ. ಬುಕ್ ಆಫ್ 1 ಸ್ಯಾಮುಯಲ್ ಚಾಪ್ಟರ್ 15 ವರ್ಸ್ 22. ಕ್ಯಾನ್ ಯು ರೀಡ್ ಸಂಬಡಿ? ಅದನ್ನು ಓದ್ರಿ. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು. ಯೆಹೋವನು ಯಾವುದಕ್ಕೆ ಮೆಚ್ಚುವಷ್ಟು? ಗಟ್ಟಿಯಾಗಿ ಹೇಳ್ರಿ. ವಿಧೇಯತ್ವಕ್ಕೆ. ಹಾಗಾದ್ರೆ ದೇವರು ಯಾವುದಕ್ಕೆ ಮೆಚ್ಚುತ್ತಾನೆ? ಗಟ್ಟಿಯಾಗಿ ಹೇಳ್ರಿ. ವಿಧೇಯತ್ವಕ್ಕೆ. ಒಬಿಡಿಯನ್ಸ್ ಈಸ್ ಬೆಟರ್ ದನ್ ಸ್ಯಾಕ್ರಿಫೈಸ್. ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಯಜ್ಞ ಹೋಮ ಅರ್ಪಿಸ. ಸ್ತೋತ್ರ ಸೂತ್ರದಲ್ಲಿ ಬೇಕಾದ್ರೆ ಹೇಳ್ಬೋದು, ಸ್ತೋತ್ರ ಸೂತ್ರದಲ್ಲಿ ಹೇಳ್ಬೋದು. ಸ್ತೋತ್ರ. ಒಳಗಡೆ ಬಂದರೆ ದೂತನು, ಹೊರಗಡೆ ಹೋದರೆ ಭೂತನು. ಸ್ತೋತ್ರ. ಸುಮಾರು ಜನರನ್ನ ಹೇಳ್ತೀನಿ ಕೇಳ್ರಿ. ಮನೆಯಲ್ಲಿ ನಿಮಗೆ ಸಾಕ್ಷಿ ಇಲ್ಲದಿದ್ದರೆ, ಗಂಡನ ಮುಂದೆ ಹೆಂಡತಿಗೆ ಸಾಕ್ಷಿ ಇಲ್ಲದಿದ್ದರೆ, ಹೆಂಡತಿಗೆ ಗಂಡನ ಮುಂದೆ ಸಾಕ್ಷಿ ಇಲ್ಲದೆ ಹೋದರೆ ಮಕ್ಕಳು ನಿಮಗೆ 3 ಕಾಸು ಬೆಲೆ ಕೊಡಲ್ಲ. 3 ಕಾಸು ಬೆಲೆ ಕೊಡಲ್ಲ. See, God is a God of order. ದೇವರು ಯಾವತ್ತೂ ಆರ್ಡರನ್ನು ಮುರಿಯೋದಿಲ್ಲ. If you try to break the order of God, God will break your bone. ನಿನ್ನ ಮೂಳೆನೇ ಮುರಿತಾನೆ, ನಿನ್ನ ಬೆನ್ನು ಮೂಳೆ ಮುರಿತಾನೆ ದೇವರು. ಆಮೇಲೆ ವಿಧೇಯತ್ವ, ಒಬಿಡಿಯನ್ಸ್. ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಹೋಮ ಯಜ್ಞಗಳಿಗೆ ಮೆಚ್ಚುತ್ತಾನೋ. ಮುಂದಿನ ಭಾಗ ನೋಡ್ರಿ, ಮುಂದಿನ ಭಾಗ ಗಮನಿಸ್ರಿ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ, ಯಜ್ಞ
ಯಜ್ಞ ಅರ್ಪಿಸೋದಕ್ಕಿಂತ, ನೀ ಸ್ತೋತ್ರ ಹೇಳೋದಕ್ಕಿಂತ, ಹಾಡು ಹೇಳೋದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಏನೇನು? ಮಾತು ಕೇಳುವುದು ಉತ್ತಮವಾಗಿದೆ. ಗಂಡನ ಮಾತು ಕೇಳೋದು ಉತ್ತಮ, ಪಾಸ್ಟರ್ ಮಾತು ಕೇಳೋದು ಉತ್ತಮ, ತಂದೆ ತಾಯಿ ಮಾತು ಕೇಳೋದು ಉತ್ತಮ, ದೇವ್ರ ಮಾತು ಕೇಳೋದು ಉತ್ತಮ, ಉಪದೇಶಿಯ ಮಾತು ಕೇಳೋದು ಉತ್ತಮ. ನಾನು ಯಾರ ಮಾತು ಕೇಳಲ್ಲ. ಯಾರಾದರೂ ತಲೆ ಬಗ್ಸಿ ಕೂತ್ಕೊಂಡ್ರೆ ನೀವೇ ಆ ವ್ಯಕ್ತಿ ಅಂತ ತಿಳ್ಕೊತೀನಿ. ಆಮೇಲೆ ಲಿಸನ್, ದ ಆರ್ಡರ್ ಆಫ್ ಗಾಡ್, ತಂದೆಯಾದ ದೇವರು ಯೇಸು ಕ್ರಿಸ್ತನ ತಲೆ. ಯೇಸು ಕ್ರಿಸ್ತನ ತಲೆ ತಂದೆಯಾದ ದೇವರು, ಸಭೆಯ ತಲೆ ಕ್ರಿಸ್ತನು. ಸಭೆಯ ತಲೆ ಕ್ರಿಸ್ತನು, ಸ್ತ್ರೀಯ ತಲೆ ಪುರುಷನು, ಸ್ತ್ರೀಯ ತಲೆ ಪುರುಷನು. ಆಮೇಲೆ ಸಭೆಗೆ ದೇವರು ನಾಯಕರನ್ನ ಇಟ್ಟಿದ್ದಾನೆ, ಕುರುಬರನ್ನ ಇಟ್ಟಿದ್ದಾನೆ. ಸಭೆಯ ವಿಶ್ವಾಸಿಗಳು ಕುರಿಗಳು, ಕುರಿಗಳು ಕುರುಬನಿಗೆ ಅಧೀನವಾಗಿರಬೇಕು. ದಿಸ್ ಇಸ್ ದ ಆರ್ಡರ್ ಆಫ್ ಗಾಡ್. ಎಲ್ಲಿ ನೀವು ಆರ್ಡರ್ ಮುರಿತೀರೋ ಅಲ್ಲಿ ಸಮಾಧಾನ ಇರೋದಿಲ್ಲ. ಯು ವಿಲ್ ಲೂಸ್ ದ ಪೀಸ್. ಸಮಾಧಾನ ನಷ್ಟವಾಗುತ್ತೆ. ಯು ಟ್ರೈ. ಎಲ್ಲೇ ಇದನ್ನು ಉಪಯೋಗಿಸಿ ನೋಡ್ರಿ. ವೆನ್ ಯು ಆರ್ ಒಬೇಯಿಂಗ್ ದಿಸ್ ಆರ್ಡರ್, ಯು ವಿಲ್ ಸಿ ಪೀಸ್ ಆಫ್ ಮೈಂಡ್ ಇನ್ ಯುವರ್ ಹೋಮ್. ನಿಮ್ಮ ಮನೆಗಳಲ್ಲಿ ಸಮಾಧಾನ, ನಿಮ್ಮ ಮನಸ್ಸುಗಳ ಸಮಾಧಾನ ಕಂಡುಕೊಳ್ತೀರ. ಇಲ್ದಿದ್ರೆ ಯಾವಾಗಲೂ ಗಲಿಬಿಲಿ. ಆಮೇಲೆ ಹೋಮ ಯಜ್ಞಗಳಿಗಿಂತ ದೇವರ ಮಾತನ್ನು ಕೇಳುವುದು ಉತ್ತಮವಾಗಿದೆ, ಉತ್ತಮವಾಗಿದೆ. ಆಮೇಲೆ ಟಗರುಗಳ ಕೊಬ್ಬಿಗಿಂತ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಯಾವುದು? ಟಗರುಗಳ ವಿಧೇಯತ್ವ. ಏನು ಟಗರು ಕೊಬ್ಬು ಅಂದ್ರೆ ಏನು? ಟಗರು ಕೊಬ್ಬು ಅನ್ನೋದೇನು? ನೀವು ಆ ಏನು ಹೇಳ್ತೀರ, ಒಂದು ಮಾಂಸ ಸಾರು ಮಾಡ್ತೀರ ಅನ್ಕೊಳ್ರಿ, ಸ್ತೋತ್ರ. ಆ ಮೇಲ್ಗಡೆ ಕೊಬ್ಬಿದೆಯಲ್ಲ, ಕೊಬ್ಬಿನ ಅಂಶ. ಈಗ ಬ್ಯಾಡ್ ಕೊಲೆಸ್ಟ್ರಾಲ್ ಆ್ಯಂಡ್ ಗುಡ್ ಕೊಲೆಸ್ಟ್ರಾಲ್ ಎರಡೂ ಇದೆ. ಐ ಆಮ್ ಟಾಕಿಂಗ್ ಅಬೌಟ್ ಗುಡ್ ಕೊಲೆಸ್ಟ್ರಾಲ್. ಸ್ತೋತ್ರ. ಎಲ್ಲ ಕೊಬ್ಬು ಅಂದಿದ ತಕ್ಷಣ ಎಲ್ಲ ಕೊಬ್ಬು ಕೆಟ್ಟದಂತ ಹೇಳ್ಬೇಡ್ರಿ. ಒಳ್ಳೆ ಕೊಬ್ಬು ಇದೆ, ಕೆಟ್ಟ ಕೊಬ್ಬು ಇದೆ. ಸ್ತೋತ್ರ. ಆಮೇಲೆ ಟಗರಿನ ಕೊಬ್ಬು, ದಟ್ ಮೀನ್ಸ್ ಯಜ್ಞಕ್ಕೆ ಅರ್ಪಿಸುವಾಗ ಕೊಬ್ಬಿರೋದನ್ನ ಯಜ್ಞಕ್ಕೆ ಅರ್ಪಿಸುವಾಗ ಅದರ ಸೌರಭ್ಯದ ಕುರಿತು ಮಾತನಾಡೋದು. ಆಮೇಲೆ ದೇವರು ಹೇಳ್ತಾನೆ ಅದು ದೇವರಿಗೆ ಇಷ್ಟ. ಆದರೆ ಅದಕ್ಕಿಂತ ಉತ್ತಮವಾದದ್ದು ವಿಧಿಯತ್ವ. ಯಾಕೆ ಯವನಸ್ಥರು ಯಾರು ಆಮೇಲೆ ಹೇಳ್ತಾ ಇಲ್ಲ? ನಾನು ನೋಡ್ತಾ ಇದ್ದೀನಿ. ಕೆಲವರಿಗೆ ಮಾಸ್ಕಲ್ಲಿ ಹಾಕೋತಾ ಇದ್ದೀರ. ಯಾವ ಕೊರೋನಾನೂ ಇಲ್ಲ, ಮಾಸ್ಕ್ ಹಾಕ್ಬೇಡ್ರಿ ಈಗ. ಸ್ತೋತ್ರ. ಆಮೇಲೆ ಸ್ತೋತ್ರ ಹೇಳೋದು ಕೇಳ್ಬೇಕು ನನಗೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲರನ್ನೂ ಒಂದು ಸತಿ ನೋಡ್ಕೋತಾ ಇದ್ದೀನಿ. ಹಾಂ. ಆಮೇಲೆ ಅವಿದ್ಯತ್ವವು ಡಿಸ್ಒಬೀಡಿಯನ್ಸ್. ನೆಕ್ಸ್ಟ್ ಕ್ಯಾಟಗರಿ. ಫಸ್ಟ್ ಕ್ಯಾಟಗರಿ ವಿಧಿಯತ್ವ. ದೇವರಿಗೆ ಅದಿಷ್ಟ. ಕೊಬ್ಬಿದ ಯಜ್ಞಕ್ಕಿಂತ, ಯಜ್ಞದ ಕೊಬ್ಬಿಗಿಂತ ದೇವರ ಮಾತು ಕೇಳೋದು ಉತ್ತಮ. ದಟ್ ಈಸ್ ಒಬೀಡಿಯನ್ಸ್. ಎರಡು. ಅವಿದ್ಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಎಂಥದ್ದು? ನಾವು ವಿಶ್ವಾಸಿಗಳು ಮಂತ್ರನೂ ಮಾಡಲ್ಲ, ತಂತ್ರನೂ ಮಾಡಲ್ಲ. ಆದರೆ ನೀನೇನು ಮಾಡಬೇಡ, ಹೇಳಿದ ಮತ್ತೆ ಕೇಳಬೇಡ, ಅದೇ ನಿನ್ನ ಶಾಪ. ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿದೆ. ಆಮೇಲೆ ಹಠವು, ಹಠ. ಇದಕ್ಕೊಂದು ನಿಮಿಷ ನಿಂತ್ಕೊಳ್ತೀನಿ ನಾನು. ಹಠ. ನಾನು ಹಿಡ್ದಿದ್ದ ಕೊಂಬೆ ಗಟ್ಟಿ, ನಾನು ಹೇಳಿದ್ದೆ ರೈಟ್. ಹಠ. ನಾನೇ ಸಾಧಿಸ್ಬೇಕು, ನಾನೇ ಗೆಲ್ಲಬೇಕು. ಅದು ಅಪ್ಪ ಆದರೆ ಯಾರು, ಅಮ್ಮ ಆದರೆ ಏನು, ಅತ್ತೆ ಆದರೆ ಏನು, ಗಂಡ ಆದರೆ ಏನು, ಸೊಸೆ ಆದರೆ ಏನು, ಮಕ್ಕಳು. ಸಿ ಪ್ಲೀಸ್, ಹಠಮಾರಿತನ ತೋರಿಸ್ಬೇಡ್ರಿ. ಐ ಹೇಟ್ ಈ ಹಠ ಮಾಡ್ತಾರೆ ನೋಡ್ರಿ, ರಬಿಲಿಯನ್ಸ್.
ಹಠ, ಮಾಟ, ಮಂತ್ರ, ಅವಿದ್ಯತ್ವ. ಹಠ. ಹಠವು ಮಿಥ್ಯಾಭಕ್ತಿಗೂ ಮಿಥ್ಯಾಭಕ್ತಿ ಅಂದ್ರೆ ಏನು ಗೊತ್ತಾ? ಕಪಟ ಭಕ್ತಿ. ಸ್ತೋತ್ರ. ಹಠ ಮಾಡೋದು. ಕೀರ್ತನೆ 119:9. ಯವನಸ್ಥನ ನಡತೆಯನ್ನು ತಿದ್ದುಕೊಳ್ಳೋದು ಯಾವುದರಿಂದ? ದೇವರ ವಾಕ್ಯದಿಂದ. ಯಾವುದರಿಂದ? ಈ ದೇವರ ವಾಕ್ಯ ನಿಮ್ಮ ಒಳಗಡೆ ಬೀಳ್ತಾ 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 ನೀವೇನು ಮಾಡ್ತೀರಾ ಗೊತ್ತಾ? ಶುದ್ಧರಾಗ್ತಾ ಇರ್ತೀರ. ಹಲ್ಲೆಲೂಯಾ. ಆಮೇಲೆ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿ ಮಾಡಿಕೊಳ್ಳೋದು ಯಾವುದರ ಮೂಲಕ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದ. ಇಫ್ ಯು ಆರ್ ನಾಟ್ ಪ್ರಾಕ್ಟಿಸಿಂಗ್ ವಾಟ್ ಯು ಆರ್ ಲಿಸ್ನಿಂಗ್ ಫ್ರಮ್ ದ ವರ್ಡ್, ದೇವರ ವಾಕ್ಯವನ್ನು ನೀವು ಏನು ಕೇಳ್ತಾ ಇದ್ದೀರೋ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದರೆ ನೀವು ಕತ್ಲೆಯಲ್ಲಿದ್ದೀರಾ ಅಂತ ಅರ್ಥ. ಕತ್ಲೆಯಲ್ಲಿದ್ದೀರಾ ಅಂತ. ಆಮೇಲೆ ಎಲ್ಲ ಕಾರ್ಯವನ್ನು ದೇವರು ನಮಗೆ ಬೆಳಕಿನಲ್ಲಿ ತರ್ತಾನೆ. ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್ ದೇವರು ನಮ್ಗೆ ತಿಳಿಸ್ಕೊಡ್ತಾನೆ. ಆಮೇಲೆ ಇನ್ನು ಬನ್ರಿ 1 ಸಮುವೇಲ 15. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮನವಾಗಿರುವುದು. ಹಾ. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ. ಸ್ತೋತ್ರ. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ, ಬಿಕಾಸ್ ಆಫ್ ದ ಸ್ಪಿರಿಟ್ ಆಫ್ ರೆಬಿಲಿಯನ್. ಸ್ತೋತ್ರ. ಹೋಗ್ಬೇಡು. ರಾತ್ರಿ ಕಂಡ ಬಾವಿಗೆ ಹಗಲೊತ್ತಿನಲ್ಲಿ ಬೀಳ್ಬೇಡವೋ ಅಂದರು. ನಾವು ಬೀಳ್ತೀವಿ. ಏನು ಬಿಸಾಯಿ, ಇನ್ನೇನು ಹೇಳಬೇಕು? ಹಠ, ರೆಬಿಲಿಯನ್ ಸ್ಪಿರಿಟ್. ಇದು ಎಲ್ಲಿಂದ ಬರುತ್ತೆ ಗೊತ್ತಾ? ನೀವು ಯಾರಾದರೂ ವಿಗ್ರಹ ಆರಾಧನೆ ಮಾಡ್ತಾ ಇದ್ದೀರಾ? ದೇವರಿಗೆ ಅಸಹ್ಯವಾದ ಕಾರ್ಯ ಯಾವುದು ಗೊತ್ತಾ? ಆಕಾಶದ ಕೆಳಗಡೆ, ಭೂಮಿಯ ಮೇಲ್ಗಡೆ ಯಾವುದೇ ಮೂರ್ತಿಯನ್ನು ನೀವು ಉಂಟು ಮಾಡಿಕೊಳ್ಳಬಾರ್ದು. ಅವುಗಳಿಗೆ ಅಡ್ಡ ಬೀಳಬಾರ್ದು. ಅವುಗಳಿಗೆ ನಮಸ್ಕಾರ ಮಾಡಬಾರ್ದು. ನಿನ್ನ ದೇವರು ಯೆಹೋವನೊಬ್ಬನೇ ನಿನಗೆ ದೇವರಾಗಿದ್ದಾನೆ. ದೇವರು ವೈರಾಗ್ಯವುಳ್ಳ ದೇವರು. ಆಮೇಲೆ ಹಠಮಾರಿತನ. ದೇವರಿಗೆ ಇಷ್ಟ ಇಲ್ಲದ ಇರೋ ಕಾರ್ಯ ಯಾವುದು ಗೊತ್ತಾ? ವಿಗ್ರಹ ಆರಾಧನೆ. ಹಠ ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಗೊತ್ತಾ? ವಿಗ್ರಹ ಆರಾಧನೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ದಟ್ಸ್ ಎ ಕರ್ಸ್. ನಿಮಗೆ ಯಾರಾದರೂ ರೆಬಿಲಿಯನ್ ಸ್ಪಿರಿಟ್ ಅನ್ನು ಬೆಳೆಸ್ಕೊಂಡಿದ್ರೆ ಪ್ಲೀಸ್ ರಿಪೆಂಟ್ ಟು ನೈಟ್. ಇವತ್ತೇ ಅದಕ್ಕೆ ಗುಡ್ ಬೈ ಅಳ್ರಿ. ಎಸ್ ಲಾರ್ಡ್, ಐ ಡಿಡ್ ಮಿಸ್ಟೇಕ್, ಸಾರಿ ಲಾರ್ಡ್ ಅಂತ ದೇವರ ಹತ್ರ ಕೇಳು. ತಪ್ಪಾಯ್ತು ಕರ್ತನೆ, ನನಗೆ ಕ್ಷಮಿಸು ಅಂತ ಹೇಳು. ಸ್ತೋತ್ರ. ಆಮೇಲೆ ನಾವು ಅಜ್ಞಾನ ಕಾಲದಲ್ಲಿದ್ದಾಗ ಲೋಕ ಪ್ರಕಾರ ಜೀವಿಸ್ತವ್ ನಾನು. ಲೋಕ ಕಂಡುಬಿಟ್ಟು ಕ್ರಿಸ್ತನನ್ನು ಕಂಡುಕೊಂಡವ್ ನಾನು. ಅದಕ್ಕೆ ಲೋಕದ ಎಲ್ಲ ವ್ಯವಹಾರಗಳು ನಮಗೂ ಗೊತ್ತು. ನೀವು ಏನು ಮಾಡ್ತಿರೋ ಬಾಲ ಎತ್ತದಾಗಲೇ ಗೊತ್ತಾಗ್ಬಿಡುತ್ತೆ. ಓಹೋ, ನೀವು ಈ ಕ್ಯಾಟಗರಿ ಅಂತ. ಸ್ತೋತ್ರ. ನಮ್ಗೆ ಗೊತ್ತಿದೆ. ಅವಾಗೆಲ್ಲ ನಮ್ಮಲ್ಲಿದ್ದ ಕ್ಯಾರೆಕ್ಟರ್ ಹಂಗೆ. ಯಾರಾದರೂ ಬೇಡಾದರೂ ಈಗೇನು ಮಾಡ್ತೀವಿ? ಯಾಕೆ? ಅವ್ರನ್ನ ಉರ್ಸೋಕ್ಕೆ ಬೇಕು ಅಂತಲೇ ಮಾಡ್ತಿದ್ವಿ. ಬೇಕು ಅಂತಾನೆ. ಸ್ತೋತ್ರ. ನಾವು ಹುಡುಗರು ಯಾವ್ದಾದ್ರೂ ಮನೆ ಅಡ್ಡ ಕಿಟಕಿ ಹತ್ರ ಹೋಗಿ ಕುತ್ಕೊಂಡು ಗೋರಾಗಿ ನಾವು ಕಥೆಗಳು ಮಾತಾಡೋದು. ಅವ್ರು ಹೇಳ್ತಾರೆ, ಮನೆಯವ್ರು ಇದ್ದೀವಿ, ಸ್ವಲ್ಪನೂ ಮನೆ ಮರ್ಯಾದೆ ಇಲ್ವಾ, ಎದ್ದೋಗ್ರಿ ಇಲ್ಲಿಂದ ಅಂತ. ಸ್ತೋತ್ರ. ಬೈತಾ ಇದ್ರು ಚಿಕ್ಕ ಪಡ್ಡೆ ಹುಡುಗರಾಗಿದ್ದಾಗ. ನಾನು ಹೇಳ್ತಾ ಇರೋದು, ಈಗೆಲ್ಲೂ ಹೋಗಿ ಕುತ್ಕೊಳ್ಳಲ್ರಿ. ಸ್ತೋತ್ರ. ಅವಾಗೇನು ಮಾಡೋದು? ಇನ್ನೊಂದು 5 ಜನ ಕರ್ಕೊಂಬಂದು ಕುಣಿಸ್ಕೊಳೋದು. ಸ್ತೋತ್ರ. ಬೇಕು ಅಂತಾನೆ ಮಾಡೋದು, ಉರ್ಸೋದು. ಇದು ರೆಬಿಲಿಯನ್ ಸ್ಪಿರಿಟ್. ಅದು ಅಜ್ಞಾನ ಕಾಲದಲ್ಲಿ ನಮಗೆ ಅದು ಬರೋದು. ಈಗ ಹಂಗಲ್ಲ. ಈಗ ದೇವರಿಗೆ ನಾವು ವಿಧಿಯರಾಗಿರೋ ದೇವ್ರ ಮಕ್ಕಳ ಅಲ್ಲ. ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಮ ಹತ್ರ ಮಾತಾಡ್ತೀನಿ. ಇಫ್ ಯು ಆರ್ ನಾಟ್ ರಿಪೆಂಟ್, ನೀವು ರೆಬಿಲಿಯನ್ ಸ್ಪಿರಿಟ್ ಇಂದ ರಿಪೆಂಟ್ ಆಗಿಲ್ಲ ಅಂದ್ರೆ, ದಟ್ ಕರ್ಸ್ ಜನರೇಷನ್ ಟು ಜನರೇಷನ್,
ಅದು ತಲೆಮಾರಿಗೂ ಬೇರೂರುತ್ತೆ. ಯಾರು ಈ ರೆಬಿಲಿಯನ್ ಸ್ಪಿರಿಟಲ್ಲಿ ಮೂವ್ ಮಾಡ್ತಾರೆ ಗೊತ್ತಾ? ಜಸ್ಟ್ ಗೋ ಬ್ಯಾಕ್ ಟು ದೇರ್ ಪ್ಯಾರೆಂಟ್ಸ್. ಈ ಮದುವೆ ಮಾಡೋಕ್ಕೆ ಮುಂಚೆ ನಾವು ಹೆಣ್ಣು ಕೊಡೋಕ್ಕೆ ಮುಂಚೆ ಕುಟುಂಬ ನೋಡ್ತೀವಿ. ನಮ್ಮ ಕಡೆ ಎಲ್ಲ ಹಂಗೆ ನೋಡೋದು. ನಿಮ್ಮ ಥರ ನೆನ್ನೆ ನೋಡಿದ್ವಿ, ಇವತ್ತು ಪರಿಚಯ ಆಯಿತು, ನಾಳೆ ಬಂದು ಪಾಸ್ಟ್ರೆ ನಮ್ಗೆ ಇಷ್ಟ ಆಗಿದೆ ಮದುವೆ ಮಾಡಿಕೊಡಿ ಅಂತ ಕೇಳಂಗಿಲ್ಲ. ಪಾಸ್ಟ್ರುಗಳು ಎಲ್ರಿಗೂ ಗೊತ್ತು. ಪಾಪ ನೋಡ್ರಿ, ಚಂದ್ರಶೇಖರ್ ಪಾಸ್ಟ್ರು ಮುಗುಳ್ನಾಗೆ ನಗಿತಾ ಇದ್ದಾರೆ. ಬನ್ನಿ ಮುಂದೆ ಬನ್ನಿ. ಸೋತ್ರ ನಮ್ಮ ಕಷ್ಟ ನಮಗೆ ಗೊತ್ತು. ಪಾಸ್ಟ್ರುಗಳು ಇವು ಬಲವಂತ ಬಂದಿದೆ, ಫಸ್ಟ್ ದೇವರ ಆಲೋಚನೆ ಅದೆಲ್ಲ ಆಮೇಲೆ ನಾವು ರೆಡಿ ಇದ್ದೀವಿ ಅಂತಾರೆ. ನಮ್ಮ ಕಡೆ ಹಂಗಲ್ಲ. ತಂದೆ ತಾಯಿ ಅವ್ರ ಕುಟುಂಬ ಹೆಂಗಿದೆ, ತಾಯಿ ಗಂಡನ ಮಾತಿಗೆ ವಿಧಿಯಳಾಗಿರ್ತಾಳ, ಸಂಸಾರ ಹೆಂಗೆ ನಡೆಸ್ತಾ ಇದ್ದಾಳೆ, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇವಳು ಮಗಳನ್ನ ಮದುವೆ ಮಾಡ್ಕೊಬೇಕಾ ಬೇಡವಾ ಅಂತ. ಅಮ್ಮ ಬಜಾರಿ ಆಗಿದ್ರೆ ಮಗಳು ಒಂದು 10% ಜಾಸ್ತಿನೇ ಇರ್ತಾಳೆ. ಹಿಂದಿಯಲ್ಲಿ ಹೇಳ್ತಾರಲ್ಲ, ಬಾಪ್ 1 ನಂಬರಿ ಬೇಟಾ 10 ನಂಬರಿ ಅಂತ. ಎಲ್ಲಿಂದ ಬರುತ್ತಿದು? ಎಲ್ಲಿಂದ ಬರುತ್ತೆ? ಅವರ ಸ್ವಭಾವಗಳನ್ನು ನೋಡಿ ಕಲಿಯುವ ಮಕ್ಕಳು. ಯು ಕ್ಯಾನ್ ನಾಟ್ ಚೇಂಜ್ ದೆಮ್. ನೀವು ತಿದ್ದಬೇಕು, ನೀವು ತಿದ್ಕೋಬೇಕು, ನೀವು ಚೇಂಜ್ ಆಗಬೇಕು. ನನ್ನ ತಂದೆ ತಾಯಿ ತಪ್ಪು ಮಾಡಿದರೆ ನನ್ನ ಕಾಲದಲ್ಲಿ ಅದು ಬ್ರೇಕ್ ಆಗಲಿ. ಆ ಶಾಪದ ಕಟ್ಟು ಅಲ್ಲಿಗೆ ಮುರಿಯಲಿ, ಆ ಸೈಕಲ್ ಅಲ್ಲಿಗೆ ಮುರಿಯಲಿ. ನಾನು ಮುಂದಕ್ಕೆ ನನ್ನ ನಡತೆಯ ಮೂಲಕ ದೇವರನ್ನ ಮೆಚ್ಚಿಸ್ತೀನಿ. ನನ್ನ ತಲೆಮಾರ ಆಶೀರ್ವಾದ ಕಂಡಿರುತ್ತೆ. ಇಷ್ಟೊತ್ತು ಚೆನ್ನಾಗಿತ್ತು. ಈಗ ಹೇಳೋ ವಿಷಯಕ್ಕೆ ಸ್ತೋತ್ರ ಹೇಳಲೇಬೇಕು. ಹೇಳಲ್ಲ ಬೇಡವತ್ತು ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ give your leaders material support. ಅವ್ರಿಗೇನು ಕಡಿಮೆ? ಸ್ತೋತ್ರ. ಅವರಿಗೆ ಕಡಿಮೆ ಇದೆ ಅಂತ ನಿನ್ನ ಹತ್ರ ಯಾರೋ ಬಂದು ಹೇಳಿದ್ರ? ನೀನು ಮಾಡೋ ಕಾರ್ಯ ನೀನು ಮಾಡು. ನೋಡಿದ್ರೆ ಇತ್ ಕಡೆ ಯಾರು ಸ್ತೋತ್ರ ಹೇಳ್ತಾ ಇಲ್ಲ. ಇತ್ ಕಡೆ ಯಾರೋ ಮಾಡೋರೇ ಸ್ತೋತ್ರ ಹೇಳಿದ್ದು. You must give material support to your leaders. ಅವ್ರಿಗೆ ಎಷ್ಟೇ ಇರಲಿ, ನಿಮ್ಮ ಅಪ್ಪನಿಗೆ ಎಷ್ಟೇ ಆಸ್ತಿ ಇದ್ದರೂ ಅಪ್ಪನ ಮಕ್ಕಳ ಕೈಯಿಂದ ತಗೊಳ್ಳೋ ಒಂದು ಚಾಕ್ಲೇಟ್ ಇದೆಯಲ್ಲ, ಅದಕ್ಕೂ ಬೆಲೆ ಇದೆ. ಹೌದಾ ಅಲ್ವಾ? ಮಕ್ಕಳ ಸ್ವಭಾವ ಏನು ಗೊತ್ತಾ? ಚಾಕ್ಲೇಟ್ ತಗೊಂಬಂದು ಕೊಡೋದೇ ಅಪ್ಪ. ಆ ಪ್ಯಾಕೆಟ್ ಇಸ್ಕೊಂಡು, ಎಲ್ಲಿ ಮಗಳ ನನಗೊಂದು ಕೊಡು ಅಂದರೆ, ನಾನು ಕೊಡಲ್ಲ. ಇದೇ ವಿಶ್ವಾಸಿಗಳ ಸ್ವಭಾವ. ಗೆಲಾತ್ಯರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಗೆಲೇಷಿಯನ್ಸ್, ಚಾಪ್ಟರ್ 6, 6ನೇ ಅಧ್ಯಾಯ, 6ನೇ ವಾಕ್ಯ, 6ನೇ ಅಧ್ಯಾಯದ 6ನೇ ವಾಕ್ಯ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಯಾರು? ಉಪದೇಶ ಹೊಂದುವವರು ಯಾರು? ಉಪದೇಶ ಹೊಂದುವವರು ಯಾರು? ನೀವುಗಳು. ಉಪದೇಶ ಮಾಡುವವನಿಗೆ, ಯಾರಿಗೆ? ಉಪದೇಶ ಮಾಡುವವನಿಗೆ ತನ್ನ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ತನ್ನ ಎಲ್ಲ ಒಳ್ಳೆಯವುಗಳಲ್ಲಿ ಏನು ಕೊಡಲಿ? ಪಾಲು. ಸ್ತೋತ್ರ. ಕೊಡ್ತಾ ಇದ್ದೀರಾ? ಚರ್ಚು ಕಾಣಿಕೆ ಆಗ್ತಾ ಇಲ್ವಾ? ಅದ್ರ ಬಗ್ಗೆ ಇಲ್ಲಿ ಮಾತಾಡಿದೀಯಾ? ನನ್ನಮ್ಮ ವಿದ್ಯಾವಂತಲಲ್ಲ, ಅವಿದ್ಯಾವಂತಲು. ಒಂದು ಶಾಲೆಗೆ ಹೋಗಿಲ್ಲ. ಕಡು ಬಡತನ ಇದ್ರೂ ದೈವ ಸೇವಕರ ವಿಷಯ ಬಂದರೆ ಸ್ತೋತ್ರ, ಆ ಕಾಲದಲ್ಲಿ
ನನ್ನ ಕಣ್ಣಿಂದ ನಾನು ಕಂಡಿದ್ದೀನಿ. ಹೆಂಗಾದರೂ ಹೊಂಚ್ಕೊಂಡು ಆ ಸೇವಕರ ಕೈಯಲ್ಲಿ ಒಂದು ಸಂತೋಷಕರವಾದ ಕಾಣಿಕೆ ಕೊಟ್ಟೆ ಮನೆಯಿಂದ ಕಳಿಸ್ತಾ ಇದ್ದೆ. ಆಗ ನಮ್ಮದು ಸಭೆ ಚಿಕ್ಕದಿತ್ತು, ಎಲ್ಲ ಏರಿಯಾದವರು ಒಟ್ಟಿಗೆ ಬರೋರು. ಒಂದು ಮೀಟಿಂಗ್ ಅನ್ನೋದು ಇಟ್ಟರೆ ನಮ್ಮ ಮನೆಯಲ್ಲಿ, ಅದು ರಾಜಾಜಿನಗರದಲ್ಲಿ ಜಾನಮ್ಮ ಸಿಸ್ಟರ್ ಮನೆಯಲ್ಲಿ ಕೂಟ ಅಂದರೆ ಎಲ್ಲ ಏರಿಯಾದವರು ಬರೋರು. ಸ್ತೋತ್ರ. ಯಾಕೆ ಗೊತ್ತಾ? ನಮ್ಮಮ್ಮನ ಒಂದು ವಿಶಾಲವಾದ ಹೃದಯ, ಅದನ್ನು ನಾನು ಕಂಡುಕೊಂಡೆ. ಅದರ ಆಶೀರ್ವಾದ ನಾನು ಅನುಭವಿಸ್ತಾ ಇದ್ದೀನಿ ಇವತ್ತಿಗೂ. ಶಿ ಈಸ್ ನಾಟ್ ವರ್ಕಿಂಗ್, ಆಕೆ ವರ್ಕ್ ಮಾಡ್ತಾ ಇಲ್ಲ. ಆಕೆ ಖರ್ಚಿಗೆ ನಾವು ಕೊಡ್ತದನ್ನ ಇಟ್ಕೊಂಡಿರ್ತಾರೆ. ಬಟ್ ಯಾವುದೇ ದೈವ ಸೇವಕರು ಬರಲಿ, ಯಾರ ಹತ್ರ ಪ್ರಾರ್ಥನೆಗೆ ಹೋಗಿರಲಿ, ಕಾಣಿಕೆ ಕೊಡದೆ ಪ್ರಾರ್ಥನೆ ಮಾಡಿಸ್ಕೊಂಬರಲ್ಲ. ಆಮೇಲೆ ನನ್ನ ಮಕ್ಕಳಿಗೆ ನಾನು ಹೇಳ್ಕೊಟ್ಟಿದ್ದೀವಿ ಕಾಣಿಕೆಗಳನ್ನು ಕೊಡುವ ವಿಷಯದಲ್ಲಿ. ಕೆಲವರು ತೃಪ್ತರಾಗಿದ್ದಾರೆ, ಕೆಲವರಿಗೆ ಯಥೇಚ್ಛವಾಗಿ ದೇವರು ಆಶೀರ್ವಾದ ಮಾಡಿದ್ದಾರೆ. ಆಮೇಲೆ ಪಾಸ್ಟರ್ಸು ಇದನ್ನು ಕಲಿಬೇಕು. ಪಾಸ್ಟರ್ಸು ಕುರಿಗಳ ಹಾಲನ್ನು ಹಿಂಡಬೇಕೆ ವಿನಃ ರಕ್ತ ಬರಂಗೆ ಹಿಂಡಬಾರ್ದು. ಒಂದು ಲಿಮಿಟ್ ಅನ್ನೋದಿದೆ. ಕುರುಬ ಕುರಿ ಹಾಲು ಕರೀತಾನೆ. ಅಯ್ಯೋ, ಸ್ತೋತ್ರ ಹೇಳ್ರಿ ಪ್ರಿಯರೇ. ನೋಡ್ರಿ ಎಲ್ಲೋ ಹೋಗ್ಬಿಟ್ರಿ. ಅಮ್ಮಮ್ಮ ಅಂದರೆ ಒಂದು ಕುರಿ ಎಷ್ಟು ಹಾಲು ಕೊಡ್ಬೋದು? ಒಂದು ಚೊಂಬ, ಒಂದು ಗ್ಲಾಸು. ಅದ್ರ ಮೇಲೇನು ಹಿಂಡ್ರೆ ಹಾಲು ಬರಲ್ಲ, ರಕ್ತ ಬರುತ್ತೆ. ಪಾಸ್ಟರ್ಗಳು ಹಿಂಡಕ್ಕೆ ಹೋಗಬೇಡ್ರಿ ಜಾಸ್ತಿ. ಅದೇ ಸಮಯದಲ್ಲಿ ವಿಶ್ವಾಸಿಗಳು ಚೆನ್ನಾಗಿ ತಿಳ್ಕೊಳ್ರಿ. ಆಮೇಲೆ ನಿಮ್ಮ ಕರ್ತವ್ಯ ನಿಮಗೆ ಉಪದೇಶ ಮಾಡುವವರಿಗೆ ಉಪದೇಶ ಹೊಂದುವ ನೀನು ನಿನ್ನ ಎಲ್ಲ ಒಳ್ಳೆಯದರಲ್ಲೂ ಪಾಲು ಕೊಟ್ಟಿರಲೇಬೇಕು. ದಟ್ಸ್ ವಾಟ್ ಗೆಲೇಷಿಯನ್ 6:6 ಹೇಳೋದು. ಆಮೇಲೆ ಇನ್ನೊಂದು ವಾಕ್ಯ ಹೇಳ್ತೀನಿ, ಮುಂದಕ್ಕೆ ಹೋಗ್ತೀನಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 1 ಕೊರಿಂಥಿಯನ್ಸ್, ಅದರ 9ನೇ ಅಧ್ಯಾಯ 4ನೇ ವಾಕ್ಯ. ಅನ್ನಪಾನಗಳಿಗೆ ನಮಗೆ ಹಕ್ಕಿಲ್ಲವೇ? ಹಾಗಾದ್ರೆ ಸೇವೆ ಮಾಡೋರಿಗೆ ಹಕ್ಕಿದೆಯಾ ಇಲ್ವಾ? ನೀವು ಇಲ್ಲರಿ, ಲಿಸನ್, ಹಲೋ ಎಲ್ಲ ಇಲ್ಲಿ ಗಮನಿಸಿ. ನಾನು ಪ್ರಪಂಚ ಸುತ್ತೋನು. ನಾನು ಅಮೇರಿಕದಲ್ಲಿ, ಆಫ್ರಿಕಾ ಖಂಡಗಳಲ್ಲಿ ಹೆಚ್ಚಾಗಿ ತಿಳುವಳಿಕೆ ಇರೋರು, ವಚನ ಪರಿಜ್ಞಾನ ಉಳ್ಳವರು, ಅವರು ಯಾವತ್ತೂ ಅಷ್ಟೇ ಪಾಸ್ಟ್ರಿಗಿಂತ ಹೋಗೋಕ್ಕೆ ಇಷ್ಟಪಡಲ್ಲ. ಸ್ತೋತ್ರ. ಇಲ್ಲಿ ಪಾಸ್ಟ್ರ್ ಏನಾದರೂ ಒಂದು ಐಫೋನು 6 ತಗೊಂಡ್ರೆ ಸಾಕು, ಇವರು 10 ಗೇರ್ ಹಾಕಿರ್ತಾರೆ. ಪಾಸ್ಟ್ರಿಗೆ ಅದು ಇದ್ದರೆ ನನಗೆ ಹೆಂಗಿರಬೇಕು? ದಟ್ ಈಸ್ ನಾಟ್ ದ ಗುಡ್ ಕ್ಯಾರೆಕ್ಟರ್. ನಮಗೆ ಅನ್ನಪಾನ ಮಾಡೋಕ್ಕೆ ನಮ್ಗೆ ಹಕ್ಕಿದೆ. 7ನೇ ವಾಕ್ಯ ನೋಡ್ರಿ, 7ನೇ ವಾಕ್ಯ. ಯಾವ ಸಿಪಾಯಿ ಆದರೂ ಸ್ವಂತ ಖರ್ಚಿನಿಂದ ಯುದ್ಧಕ್ಕೆ ಹೋಗುವುದುಂಟೆ? ಹೇಳ್ರಿ, ಯಾರಾದರೂ ಸ್ವಂತ ಖರ್ಚಿಂದ ಯುದ್ಧಕ್ಕೆ ಹೋಗ್ತಾರಾ? ಈಗ ಬರಲ್ವೇ? ಸ್ತೋತ್ರ. ಸತ್ಯ ಇದ್ರೂ ಹೇಳಲ್ವೇ? ಯಾವ ಸಿಪಾಯಿ ಆದರೂ ಸ್ವಂತ ಖರ್ಚಿನ ಯುದ್ಧಕ್ಕೆ ಹೋಗುವುದುಂಟೆ? ದ್ರಾಕ್ಷಾ ತೋಟವನ್ನು ಮಾಡಿದವನು ಅದರ ಫಲವನ್ನು ತಿನ್ನದೇ ಇರುವುದುಂಟು? ಪಶುಗಳನ್ನು ಸಾಕಿದವನು ಅವುಗಳ ಹೈನಿನಿಂದ ಜೀವಿಸದೇ ಇರುವುದುಂಟೆ? ಹೌದಲ್ವಾ? ನಿಮ್ಮ ಮನೇಲಿ ದ್ರಾಕ್ಷಿ ತೋಟ ಇದೆ,
ಆ ಫಲ ಯಾರು ಫಸ್ಟ್ ತಿಂತೀರಾ? ನೀವು ಒಳ್ಳೆ ಜನ, ನೀವು ದಾನ ಎಲ್ಲ ದುರ್ಗುಟ್ಟು ನನ್ನ ನೋಡ್ತಾರೆ. ದ್ರಾಕ್ಷಿ ತೋಟ ಇದ್ರೆ ಫಲ ಏನು ಮಾಡ್ತೀರ ಅಂದ್ರೆ ಸೋತ್ರ. ಫಸ್ಟ್ ನೀವು ತಿಂತೀರಾ? ಮಕ್ಳಿಗೆ ತಿನ್ನಿಸ್ತೀರಾ? ನಿಮ್ಮ ಮನೆಗೆ ಇಟ್ಕೋತೀರಾ? ಉಳಿ ಇರೋದು ಇಟ್ಕೋತೀರಾ? ಒಳ್ಳೇದು ಇಟ್ಕೋತೀರಾ? ಸೋತ್ರ. ನಿಮ್ಮ ಮನೇಲಿ ಹಸು ಇದೆ, ಹಾಲು ಕರಿತೀರ? ಹಾಂ, ಹಾಲು ನೀವು ನಿಮ್ಮನೆ ಕಾಫಿ ಫಸ್ಟ್ ಮಾಡ್ಕೋತೀರಾ ಇಲ್ವಾ? ಉಪಯೋಗಿಸ್ತೀರಾ ಇಲ್ವೋ? ಸೋತ್ರ. ಯುದ್ಧಕ್ಕೆ ಹೋಗುವಂಥ ಸೈನಿಕ ಸ್ವಂತ ಖರ್ಚಲ್ಲಿ ಯುದ್ಧಕ್ಕೆ ಹೋಗ್ತಾನೆ. ಆ ಗೌರ್ಮೆಂಟ್ ಅಪಾಯಿಂಟ್ ಮಾಡಿರೋದು. ಆಮೇ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಲೀಡರ್ಗಳನ್ನು ಗಿವ್ ಯುವರ್ ಲೀಡರ್ಸ್ ಮೆಟೀರಿಯಲ್ ಸಪೋರ್ಟ್ ನೀವು ಮಾಡಬೇಕು. ದೇವರ ವಾಕ್ಯದ ಪ್ರಮಾಣ ನಾವು ಕಲ್ತಿರೋದು ಬಲಗೈ ಕೊಡೋದು ಎಡಗೈ ಗೊತ್ತಾಗಬಾರ್ದು. ಐ ಡೂ ಲಾಟ್ ಆಫ್ ಹೆಲ್ಪ್. ಸುಮಾರು ಜನಕ್ಕೆ ನಾವು ಸಹಾಯ ಮಾಡ್ತೀನಿ. ಯಾರ ಅಪ್ಪಣೆ ಕೇಳ್ಕೊಂಡು ಮಾಡೋದಲ್ಲ, ನನಗೂ ದೇವ್ರಿಗೂ ಗೊತ್ತು. ಆಮೇಲೆ ಬಲಗೈ ಮಾಡೋದು ಎಡಗೈ ಗೊತ್ತಾಗಬಾರ್ದು. ಡಂಗೂರ ಬಾರ್ಸಕ್ಕೆ ಹೋಗಬೇಡ್ರಿ. ಒಳ್ಳೆಯದನ್ನು ಬಿಗಿಯಾಗಿಡೀರಿ ವಿಶ್ವಾಸಿಗಳು. ಕ್ಯಾರೆಕ್ಟರ್ಗಳನ್ನು, ಒಳ್ಳೆತನವನ್ನು ಕಲೀರಿ. ಆಮೇಲೆ ಎಷ್ಟು ಕಾರ್ಯ ಹೇಳಿದೆ? 5 ಕಾರ್ಯ. ಏನೇನು ಹೇಳಿದೆ? 1, ಲವ್ ಯುವರ್ ಲೀಡರ್ಸ್. 2, ರೆಸ್ಪೆಕ್ಟ್ ಯುವರ್ ಲೀಡರ್ಸ್. 1, ನಿಮ್ಮ ನಾಯಕರನ್ನ ಪ್ರೀತಿ ಮಾಡ್ರಿ. 2, ಅವ್ರನ್ನ ಸನ್ಮಾನಿಸ್ರಿ. 3, ಅವರ ಉಪದೇಶಗಳಿಗೆ ಕಿವಿಗೊಟ್ಟು ಅನುಸರಿಸ್ರಿ. 4, ನಿಮ್ಮ ಲೀಡರ್ಸಿಗೆ ವಿಧಿಯರಾಗಿರ್ರಿ. 5, ಅವರಿಗೆ ಆರ್ಥಿಕವಾದಂಥ ಸಹಾಯವನ್ನು ನಿಮಗೆ ದೇವರು ಕೊಟ್ಟಿರುವುದರಲ್ಲಿ ಎಲ್ಲದರಗಳಲ್ಲಿಯೂ ಪಾಲು ಅವರಿಗೆ ಕೊಡ್ರಿ. ನಾನೊಂದು ಉದಾಹರಣೆ ಹೇಳಿ ನಿಲ್ಲಿಸ್ತೀನಿ. ಇಂದಿನ ಕಾಲದಲ್ಲಿ ಉಪದೇಶಿಗಳು ಒಂದು ಬ್ಯಾಗನ್ನು ಹಾಕ್ಕೊಳ್ಳೋರು. ಅವರ ಆ ಬ್ಯಾಗಿನಲ್ಲಿ ಬೈಬಲ್ ಮಾತ್ರ ಅಲ್ಲ, ಅವರಿಗೆ ಒಂದೊಂದು ಮನೆಗೆ ಹೋದಾಗ ಕೆಲವರು ಅಕ್ಕಿ ಕೊಡ್ತಾರೆ, ಕೆಲವರು ಬೇಳೆ ಕೊಡ್ತಾರೆ, ಕೆಲವರು ಅವರ ದವಸ ಧಾನ್ಯಗಳಿಂದ ಏನಾದರೂ ಕೊಡ್ತಾರೆ. ಇದನ್ನೆಲ್ಲ ಚೀಲಕ್ಕೆ ಹಾಕ್ಕೊಂಡು ಅದನ್ನು ಉಪದೇಶಿ ಬ್ಯಾಗ್ ಅಂತ ಇದ್ವಿ. ಸ್ತೋತ್ರ. ನಾನು ಆರಂಭ ಕಾಲದಲ್ಲಿ ಸೇವೆ ಮಾಡ್ತಿದ್ದಾಗ ನನಗೂ ಇತ್ತು ಆ ಬ್ಯಾಗು. ಸ್ತೋತ್ರ. ನನಗೂ ಇತ್ತು. ಅದು ಅಕ್ಕಿ ರಾಗಿ ಎಲ್ಲ ಹಾಕೊಂಬರಕ್ಕಲ್ಲ. ನನ್ನ ಗಾಡಿಯಲ್ಲಿ ಬೈಬಲ್ ಇಡೋಕ್ಕೆ ಜಾಗ ಇರಲಿಲ್ಲ, ಅದಕ್ಕೋಸ್ಕರ ಅದನ್ನು ತಗೊಂಡು ಹಾಕೊಂಡು ಬರ್ತಿದ್ದೆ. ಸ್ತೋತ್ರ. ಆಗ ನನಗೊಂದು ಲೂನಾ ಇತ್ತು, ಲೂನಾ ಮೊಪ್ಪೆಡು. ಅದರಲ್ಲಿ ಇಡೋಕ್ಕೆ ಜಾಗ ಇರಲಿಲ್ಲ ಬೈಬಳು. ಆವಾಗ ಇದನ್ನು ಹಾಕ್ಕೊಂಡು ಅದನ್ನು ಹ್ಯಾಂಡ್ಲಿಗೆ ಸುತ್ತಕೊಂಡು ಹಿಂಗೆ ಹಾಕ್ಕೊಂಡು ಓಡಿಸ್ಕೊಂಬರ್ತಾಯಿದ್ದೆ. ಆಮೇಲೆ ಈ ಉಪದೇಶಿ ಬ್ಯಾಗು ಆ ಕಾಲದಲ್ಲಿ ಏನಕ್ಕೆ ಇಟ್ಕೊಳ್ತಿದ್ರು ಅಂದರೆ, ದೇವ ಸೇವಕರು ಮನೆಗಳಿಗೂ ಹೋಗಿ ಸುವಾರ್ತೆ ಸಾರಿ ಅವರ ಕಷ್ಟಗಳಿಗೆ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಕಣ್ಣುನೀರು ಸುರಿಸಿ ದೇವರ ಹತ್ರ ಮೊರೆ ಇಟ್ಟು ಬರುವಾಗ, ಮನೆಯಿಂದ ಹೋಗುವಾಗ ಅವ್ರ ಕೈಯಲ್ಲಿ ಕೊಡೋದು ಕಾಣ ಇಲ್ಲ ಅಂದರೆ ಅವ್ರಿಗೆ ಕೈಯಲ್ಲಿರೋದು ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಎಲ್ಲ ಒಂದೇ ಚೀಲ. ಅದನ್ನು ತಗೊಂಬಂದು ಈ ಉಪದೇಶಿ ಹೆಂಡ್ತಿಗೆ ಕೊಟ್ಟರೆ ಹೆಂಡ್ತಿ ಅದನ್ನು ಸಪ್ರೇಟ್ ಮಾಡ್ತಾಳೆ. ಎಲ್ಲ ಅಕ್ಕಿ ಬೇರೆ, ರಾಗಿ ಬೇರೆ, ಜೋಳ ಬೇರೆ ಎಲ್ಲ ಸಪ್ರೇಟ್ ಮಾಡಿ ಅದರಲ್ಲಿ ಗಂಜಿ ಮಾಡಿ ಕುಡಿದು ಅವ್ರು ಸೇವೆ ಮಾಡ್ತಾಯಿದ್ರು. ಆಮೇಲೆ ಅದಕ್ಕೆ ಆ ಕಾಲದಲ್ಲಿ ಯಾರೆಲ್ಲ ಆ ರೀತಿ ಮಾಡಿದಾರೋ ಅವರ ತಲೆಮಾರುಗಳೆಲ್ಲ ಇವತ್ತು ದೇಶ ವಿದೇಶಗಳಲ್ಲಿ ಅತ್ಯಂತ ಶ್ರೀಮಂತರಾಗಿ ಅವ್ರನ್ನ ಆಶೀರ್ವಾದ ಮಾಡಿದ್ದಾರೆ ದೇವರು. ಸ್ತೋತ್ರ. ಮರುಭಾಗದಲ್ಲಿ ಒಂದು ಹೇಳ್ತೀನಿ. ಅದೇ ರೀತಿಯಲ್ಲಿ ಬೋಧಕರುಗಳನ್ನು ವಂಚನೆ ಮಾಡಿದವರು ಇದ್ದಾರೆ, ಮೋಸ ಮಾಡಿದವರು ಇದ್ದಾರೆ. ದೋಷ ಮಾಡೋಕ್ಕೆ ಹೋಗಬೇಡ್ರಿ.
ಒಳ್ಳೆಯದನ್ನು ಬಿಗಿಯಾಗಿಡ್ರಿ. ಆಮೇಲೆ ಲೀಡರ್ಶಿಪ್ನ ಕ್ಯಾರೆಕ್ಟರ್ಗಳು, ಕ್ವಾಲಿಟಿಗಳನ್ನು ನಾನು ಮುಂದುವರಿಸ್ತೇನೆ. ಹಲ್ಲೆಲೂಯ. ಬರುವ ವಾರಗಳಲ್ಲಿ ಲೀಡರ್ಸ್ಗಳು ಯಾವ ರೀತಿ ಉಪದೇಶ ಮಾಡಬೇಕು, ಹೆಂಗೆ ಪ್ರಸಂಗ ಮಾಡಬೇಕು, ಇದನ್ನು ನಾನು ಟಚ್ ಮಾಡ್ತೀನಿ. ಆಮೇಲೆ ನಿಮ್ಮಲ್ಲಿ ಅನೇಕರು ದೇವರ ಸೇವಕರುಗಳಾಗಬೇಕು, ದೈವ ವಚನದ ಪರಿಜ್ಞಾನ ಉಳ್ಳವರಾಗಿರಬೇಕು, ವಾಕ್ಯದಲ್ಲಿ ಬೇರೂರಿರಬೇಕು, 10 ಜನರ ಮುಂದೆ ಧೈರ್ಯವಾಗಿ ನಿಂತು ಮಾತನಾಡುವಂಥ ಲೆವೆಲ್ನಲ್ಲಿ ನೀವು ಬೆಳೆದು ಬರಬೇಕು. ಅದಕ್ಕಾಗಿ ಬೈಬಲ್ ನೀವು ನಿರಂತರವಾಗಿ ಓದಬೇಕು. ಆಮೇಲೆ ಗಾಡ್ ಬ್ಲೆಸ್ ಯು.